ನಮಸ್ಕಾರ. ನಿಮ್ಮನ್ನೆಲ್ಲ ಈ ನಮ್ಮ ಡಿ ಸ್ಟುಡಿಯೋ ಇಲ್ಲಿಗೆ ನಾನು ಸ್ವಾಗತ ಮಾಡ್ತೀನಿ. ಮೈ ಡಿಯರ್ ಫೆಲೋ ಕಲೀಗ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ತಾಂತ್ರಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಬೆಂಗಳೂರು ನಿರ್ವಹಿಸ್ತಾ ಇರುವಂತಹ ಆನ್ಲೈನ್ ಇಂಟರಾಕ್ಟಿವ್ ತರಗತಿಗಳು. ಈ ತರಗತಿಗಳು ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಈ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವಾಗ ಒಂದು ಸಬ್ಜೆಕ್ಟ್ ಅನ್ನ ನಮ್ಮ 5ನೇ ಸೆಮಿಸ್ಟರ್ ಅಥವಾ ಫೈನಲ್ ಸಿವಿಲ್ ಇಂಜಿನಿಯರಿಂಗ್ ಸೆಮಿಸ್ಟರ್ 5ನೇ ಸೆಮಿಸ್ಟರ್ಗೆ 3ನೇ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ನಾವೊಂದು ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಡಿಸೈನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅನ್ನ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ, ಪಾಠ ಮಾಡ್ತಾ ಇದ್ದೀನಿ. ಆ ಕೋರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು 2ನೇ ತರಗತಿ. ಇದು ಈ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳುವಂಥದ್ದು ತುಂಬಾ ದೊಡ್ಡ ವಿಷಯ. ತುಂಬಾ ದೊಡ್ಡ ವಿಷಯ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ವಿಚಾರಗಳಿದೆ. ಪ್ರತಿಯೊಂದನ್ನು ಕೂಡ ಎಳೆಯಾಗಿ ನಾವು ಅದ್ರ ಬಗ್ಗೆ ಅರ್ಥಕೊಳ್ಬೇಕು ಮತ್ತು ತಿಳ್ಕೊಳ್ಬೇಕು. ಈ ತಿಳಿಯುವ ಸಂದರ್ಭ ಈಗ ಅದನ್ನೆಲ್ಲ ತಿಳಿದವರು ನೋಡಿ, ಇದನ್ನ ಇಂಥ ಒಂದು ಊರನ್ನು ಕಟ್ಟಿದ್ದಾರೆ. ಯಾರು ಬೇಕಾದ್ರೂ ಆಗ್ಲಿ ಇದನ್ನ ನೋಡಿದ ತಕ್ಷಣ ಹೇಳ್ತಾರೆ, ಓ ಎಷ್ಟು ಚೆನ್ನಾಗಿದೆ ಈ ಊರು ಅಂತ ಹೇಳ್ತಾರೆ. ಇದನ್ನ ನೋಡಿದ ತಕ್ಷಣ ಹೇಳ್ತಾರೆ, ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಹಾಗೆ ಯಾವ್ದಾದ್ರೂ ಒಂದು ಊರನ್ನ, ಯಾವ್ದಾದ್ರೂ ಒಂದು ನಗರವನ್ನ ರೆಕಗ್ನೈಸ್ ಮಾಡ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ವಿಮಾನದಲ್ಲಿ ಪ್ರಯಾಣ ಮಾಡ್ತೀವಿ. ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಕೆಳಗಡೆ ನೋಡುವಾಗ ಒಂದು ಊರನ್ನ ರೆಕಗ್ನೈಸ್ ಮಾಡ್ತಾರೆ. ಒಂದು ಊರನ್ನ ರೆಕಗ್ನೈಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಆ ಊರಲ್ಲಿರುವಂತ ಕಟ್ಟಡಗಳ ಮೇಲೆ, ಆ ಊರಲ್ಲಿರುವಂತ ರಸ್ತೆಗಳ ಮೇಲೆ, ಆ ಊರಲ್ಲಿರುವಂತ ಫ್ಲೈಓವರ್ಗಳ ಮೇಲೆ, ಆ ಊರಲ್ಲಿರುವಂತ ನೀರಿನ ವ್ಯವಸ್ಥೆ ಮೇಲೆ, ಇದರ ಮೇಲೆ ಈ ಒಂದು ಊರು ಸುಂದರವಾಗಿದೆ, ಚೆನ್ನಾಗಿದೆ, ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಈ ಅಭಿವೃದ್ಧಿಯಲ್ಲಿ ನಮ್ಮ ಕಾಂಕ್ರೀಟ್, ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್, ಇದನ್ನ RCC ಅಂತ ನಾವು ಸಿಂಪಲ್ ಆಗಿ ಹೇಳ್ತೀವಿ. RCC, ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳ್ತೀವಿ. ಈ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಇಷ್ಟು ಚೆನ್ನಾಗಿ ಅದನ್ನ ಬಳಕೆ ಮಾಡಿಕೊಂಡು ಇಂಥ ಒಂದು ಸುಂದರವಾದ ನಗರವನ್ನ, ನೋಟವನ್ನ ಕೊಡ್ಲಿಕ್ಕೆ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಸಾಧ್ಯ ಆಗ್ತದೆ. ಕೊಟ್ಟಿದ್ದಾರೆ. ನಮ್ದು ಫ್ಲೈ ಓವರ್ ಇರ್ಬೋದು, ನಮ್ದು ರಿಸರ್ವಾಯರ್ ಡ್ಯಾಮ್ ಇರ್ಬೋದು, ಅಥವಾ ರಸ್ತೆ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಅತಿ ಹೆಚ್ಚಿದು ಗಗನಚುಂಬಿ ಕಟ್ಟಡಗಳಿರ್ಬೋದು. ಈ ಗಗನಚುಂಬಿ ಕಟ್ಟಡಗಳು ಇವನ್ನೆಲ್ಲ ನೋಡುವಾಗ ನಮ್ಗೆ ಅನ್ಸುತ್ತೆ, ನಾವು ಕೆಲವರೆಲ್ಲ ನಮ್ಮ ಸ್ನೇಹಿತರು ಹೇಳ್ತಾರೆ, ನಾವು ಸಹ ಸಿವಿಲ್ ಇಂಜಿನಿಯರ್ ಆಗ್ಬಹುದಿತ್ತು ಅನ್ನುವ ಒಂದು ಅಭಿಪ್ರಾಯ ಇದೆ. ಬರ್ಬೋದು, ಎಷ್ಟು ಚೆನ್ನಾಗಿ ಈ ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ, ನಾನು ಸಿವಿಲ್ ಇಂಜಿನಿಯರ್ ಆಗ್ಬೋದು ಅಂತ ಅನ್ನೋ ಇದಕ್ಕೆಲ್ಲ ಮನುಷ್ಯಂದು ಅಥವಾ ಇಂಜಿನಿಯರ್ದು ಒಂದು ನಾಲೆಡ್ಜು, ಆ ನಾಲೆಡ್ಜ್ ಜೊತೆಗೆ ಮತ್ತೆ ನಮ್ಮ ಮೆಟೀರಿಯಲ್. ಈ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂತ ಹೇಳುವಂಥದ್ದು ಕಾಂಪೋಸಿಟ್ ಮೆಟೀರಿಯಲ್. ಅದನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಈ ಭೂಮಿಯಲ್ಲಿ ನೀರನ್ನು ಬಿಟ್ರೆ, ನೀರಿನ ನಂತರ ಹೈಯೆಸ್ಟ್ ಕನ್ಸಂಪ್ಷನ್, ಹೆಚ್ಚು ಉಪಯೋಗ ಬಳಕೆಯಲ್ಲಿರುವಂತಹ ವಸ್ತು ಯಾವುದು ಅಂತಂದ್ರೆ ನೀರು. 2ನೇ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಕಾಂಕ್ರೀಟ್. ಆದ್ರಿಂದ ಈ ಕಾಂಕ್ರೀಟ್ ಅನ್ನು ನಾವು ಸಮರ್ಪಕವಾಗಿ ಬಳಸಬೇಕು, ಸಮರ್ಪಕವಾಗಿ ಅದನ್ನ ತಿಳ್ಕೊಳ್ಬೇಕು. ಆಗ ನಾವು ಅದನ್ನ ಬೇಕಾದಾಗಿ ನಾವು ನಿರ್ವಹಣೆ ಮಾಡ್ಲಿಕ್ಕೆ ಆಗುತ್ತೆ. ಆದ್ರಿಂದ ನಾನು ಐ ಆಮ್ ಹ್ಯಾಪಿ ಅಬೌಟ್ ದಿಸ್. ಇದನ್ನ ಈ ಒಂದು ನೋಟ ನೋಡುವಾಗ, ಈ ಬಿಲ್ಡಿಂಗ್ ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಟು ಸಿ ದಿಸ್. ಈ ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡುವಾಗ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ, ನಾನು ಕೂಡ ಅದರಲ್ಲಿ ಒಂದು ಸ್ವಲ್ಪ ಪಾಲಿರಬಹುದು ಅಂತ ಒಂದು ಅನ್ಸುತ್ತೆ ನನಗೆ. ಆದ್ರಿಂದ ಇದು ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗ್ಬೇಕಾದ್ರೆ ಕಾರಣ ಏನು ಅಂತ ಹೇಳಿದ್ರೆ ಮೆಟೀರಿಯಲ್. ಯಾವ ಮೆಟೀರಿಯಲ್ ಅದು? ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್. ಆ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಬಗ್ಗೆ ನಾವು ಜಾಸ್ತಿ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ನೋಡಿ, ಆಗ ಕಟ್ಟಡ ನೋಡಿದ್ದೇವೆ ನಾವು. ಆ ಕಟ್ಟಡನ ನೋಡಿದ ನಂತರ ಆ ಕಟ್ಟಡದಲ್ಲಿ ಏನೇನಿದಾವೆ ಅಂತ ಹೇಳಿದ್ರೆ ನೋಡಿ, ರೀಇನ್ಫೋರ್ಸ್ಡ್ ಕಾಂಕ್ರೀಟ್, ಆಲ್ಸೋ ಕಾಲ್ಡ್ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್, ಇಟ್ is RCC, is a composite material in which concrete relatively
low tensile strength and ductility are counteracted by inclusion of reinforcement having higher tensile strength or ductility. ಇದರಲ್ಲಿ ಏನು ಅಂತ ಹೇಳಿದ್ರೆ ಇದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಒಂದು ಕಾಲಮ್, ಇದು ಕಾಲಮ್, ಕಂಬ ಕಂಬ ಅಂತ ಹೇಳುದು. ಇದನ್ನ ಬೀಮ್ ಇದು ಬೀಮ್ ತೊಲೆಗಳು ಅಂತ ಕನ್ನಡದಲ್ಲಿ. ಇದು ಸ್ಲ್ಯಾಬ್ ಅಂತ, ಇದು ಚಾವಣಿ ಅಂತ ಹೇಳುದು. ಇದಕ್ಕೆ ಇದು ಚಾವಣಿ ಅಂತ ಹೇಳುದು. ಇದು ಚಾವಣಿ ಮತ್ತೆ ಇದು ಫೌಂಡೇಶನ್, ಸಾರಿ ಇದು ಕಾಲಮ್, ಇದು ಮತ್ತೆ ಇದು ಫೌಂಡೇಶನ್. ಇದು ನಮ್ಮ ಟೆಕ್ನಿಕಲ್ ವರ್ಡ್ ಅಲ್ಲಿ ನಾವು ಇದನ್ನ ಫೌಂಡೇಶನ್ ಫುಟಿಂಗ್ ಅಂತ ಕರಿತೀವಿ. ಮತ್ತೆ ಇದು ಕಾಲಮ್ ಅಂತ, ಇದು ಭೂಮಿ ಒಳಗಡೆ ಇರುತ್ತೆ. ಭೂಮಿ ಒಳಗಡೆ ಇರ್ತದೆ. ಅದು ಎಲ್ಲಿರುತ್ತೆ, ಹೇಗೆ ಇರುತ್ತೆ, ಯಾಕೆ, ಎಷ್ಟು ದೂರದಲ್ಲಿ, ಎಷ್ಟು ಕೆಳಗಡೆ, ಭೂಮಿಯಿಂದ ಕೆಳಗಡೆ ಎಲ್ಲಿ ಅದನ್ನು ಕುತ್ಕೊಳಿಸ್ಬೇಕು ಅನ್ನೋದನ್ನೆಲ್ಲ ಇಂಜಿನಿಯರ್ಸ್ಗಳಾದವರು ಅದನ್ನು ತೀರ್ಮಾನ ಮಾಡ್ತಾರೆ. ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಐದು ಸ್ಟ್ರಕ್ಚರ್, ದೊಡ್ಡದೊಂದು ಎತ್ತರವಾದ ಬಿಲ್ಡಿಂಗ್ ನಿರ್ಮಾಣ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಕಾಲಮ್ ಇರ್ತದೆ, ಬೀಮ್ ಇರ್ತದೆ, ಮತ್ತೆ ಸ್ಲ್ಯಾಬ್ ಸಹ ಇರುತ್ತೆ. ನೋಡಿ, ಒಂದು ಸ್ಲ್ಯಾಬ್ ಇದೆ, 2 ಸ್ಲ್ಯಾಬ್ ಇದೆ, 3 ಸ್ಲ್ಯಾಬ್ ಇದೆ. ಹಾಗೆ ಒಂದರ ಮೇಲೆ ಒಂದು ನಾವು ಎತ್ತರವಾಗಿ ಇದನ್ನ ಕಟ್ತಾ ಹೋಗ್ಬೋದು. ಎಷ್ಟು ಸ್ಟೋರಿ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅಷ್ಟು ಸ್ಟೋರಿ ಇದು ಈಗ ಇರುವಂತಹ ಸ್ಟ್ರಕ್ಚರ್ ಇದ್ರ ಮೇಲೆ ಕಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಇದನ್ನ ಎತ್ತರಕ್ಕೆ ಹೋಗುವಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಕಾಲಮ್ ಸೈಜ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇರುವಂತ ಲೋಡು, ಇದ್ರ ಮೇಲೆ ಈಗ ಏನಂದ್ರೆ ಇದಕ್ಕೊಂದು ವೇಟ್ ಇದೆ. ಈ ಸ್ಲ್ಯಾಬ್ ಇನ್ನೊಂದು ವೇಟ್ ಇದೆ, ಸ್ಲ್ಯಾಬ್ ಒಂದು ಏರಿಯಾ ಇದೆ. ಈ ಏರಿಯಾ, ಈ ವೆಯ್ಟಿಗೆ ಈ ಏರಿಯಾ ಮತ್ತೆ ಥಿಕ್ನೆಸ್ 2 ವಿಷಯ ಇದೆ. ಆಗ ಒಂದು ಕ್ವಾಂಟಿಟಿ ಬರುತ್ತೆ. ಅದಕ್ಕೆ ಈ ಕ್ವಾಂಟಿಟಿ ಬರುವಾಗ ವಾಲ್ಯೂಮ್ ಬರುತ್ತೆ. ಆ ವಾಲ್ಯೂಮ್ ಒಂದು ಈ ಮೆಟೀರಿಯಲ್ ಒಂದು ಡೆನ್ಸಿಟಿ ಇದೆ. ಮೆಟೀರಿಯಲ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಯಾವ ಮೆಟೀರಿಯಲ್ ಆಗ್ಬೋದು. ಈ ಮೆಟೀರಿಯಲ್ ಮರ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಅಥವಾ ಕಬ್ಬಿಣ, ಸ್ಟೀಲ್ ಇರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಯಾವ್ದು ಇದ್ರೂ ಸಹ ಆ ಮೆಟೀರಿಯಲ್ಗೆ ಒಂದು ಡೆನ್ಸಿಟಿ, ವೇಟ್ ಇರ್ತದೆ. ಒಂದು ವೇಟ್ ಇರುತ್ತೆ, ಮತ್ತೊಂದು ಏರಿಯಾ. ಆಗ ನಮಗೆ ಈ ಎಷ್ಟು ಲೋಡ್ ಇದ್ರ ಮೇಲ್ಗಡೆ ಬರುತ್ತೆ ಅಂತ ನಮ್ಗೆ ಗೊತ್ತಾಗ್ತದೆ. ಆದ್ರಿಂದ ಈ ಲೋಡ್ ಮೇಲೆ, ಈ ಡಿಪೆಂಡಿಂಗ್ ಅಪಾನ್ ದ ಲೋಡ್, ಈಗ ಇಲ್ಲಿಂದ ಒಂದು ಫ್ಲೋರ್ ಇದು, ಒಂದು ಸ್ಲ್ಯಾಬ್ ಇದು, ಮತ್ತೆ ಒಂದು ಬೀಮ್ ಇದು ಲೋಡ್ ಈ ಕಾಲಮ್ ಮೇಲೆ ಬರ್ತಾ ಇದೆ. ಈ ಕೆಳಗಡೆ ಬರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸ್ಲ್ಯಾಬ್ ಇದು ಲೋಡು, ಕಾಲಮ್ದು ಲೋಡು, ಮತ್ತೆ ಈ ಸ್ಲ್ಯಾಬ್ ಇದು ಲೋಡು, ಮತ್ತೆ ಈ ಬೀಮ್ ಇದು ಲೋಡ್ಗಳು, ಇದಿಷ್ಟು ಲೋಡನ್ನ ಇದು ತಗೊಳ್ಬೇಕು. ಈ 2ನೇ ಕಾಲಮ್ ತಗೊಳ್ಬೇಕು. ಅದೇ ತರ ಈ ಕಾಲಮ್ ಇದು ಇಲ್ಲಿ ಕೆಳಗಡೆ ಇರುವಂತದ್ದು ಲೋವರ್ ಪೋರ್ಷನ್ ಆಫ್ ದ ಕಾಲಮ್, ದಟ್ ಇಸ್ ದ ಗ್ರೌಂಡ್ ಫ್ಲೋರ್ ಅಂತ ಹೇಳೋದು. ಇದನ್ನ ಗ್ರೌಂಡ್ ಫ್ಲೋರ್ ಅಂತೀವಿ, ಫಸ್ಟ್ ಫ್ಲೋರ್ ಅಂತೀವಿ, ಮತ್ತೆ ಸೆಕೆಂಡ್ ಫ್ಲೋರ್ ಅಂತ ಹೇಳ್ತೀವಿ. ಇದಕ್ಕೆ ರೂಫ್ ಅಂತ ಹೇಳ್ತೀವಿ, ಟೆರೆಸ್ ಫ್ಲೋರ್ ಅಂತ ಹೇಳ್ತೀವಿ ಇದಕ್ಕೆ. ಅದರಿಂದ ಈ ಕಾಲಮ್, ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾಲಮ್ ನೋಡಿ, ಈ ಸ್ಲ್ಯಾಬ್ ಮತ್ತೆ ಬೀಮ್ ಇದೆಲ್ಲ ಲೋಡ್ ತಗೊಳ್ಬೇಕು. ಈ ಸ್ಲ್ಯಾಬ್ ಮತ್ತೆ ಬೀಮ್ ಇದೆಲ್ಲ ಲೋಡ್ ತಗೊಳ್ಬೇಕು. ಈ ಸ್ಲ್ಯಾಬ್ ಮತ್ತೆ ಬೀಮ್ ಇದೆಲ್ಲ ಲೋಡ್ ತಗೊಳ್ಬೇಕು. ಇದನ್ನೆಲ್ಲ ಇದು ತಗೊಳ್ಬೇಕು. ಇದನ್ನೆಲ್ಲ ರೆಜಿಸ್ಟ್ ಮಾಡ್ಬೇಕು. ಇದನ್ನ ಇದ್ರ ಮೇಲೆ ನೋಡಿದೆ, ಇದ್ರ ಮೇಲೆ ಲೋಡಿದೆ, ಇದು ಲೋಡಿದೆ, ಇದ್ರದ್ದು ಲೋಡಿದೆ. ಇದು ಎಲ್ಲಾ ಲೋಡನ್ನು ಸಹ ಈ ಕಾಲಮ್ ತಗೊಳ್ಬೇಕು. ಈ ಕಾಲಮ್ ಈಗ ನಾವೇನ್ ಮಾಡಿದೀವಿ, 1 2 3 1 2 3 4 12 ಕಾಲಮ್ ಇದಾವೆ ಈ ಬಿಲ್ಡಿಂಗ್ ಕ್ಯಾರಿ ಮಾಡ್ಲಿಕ್ಕೆ. ಈ ಬಿಲ್ಡಿಂಗ್ ಅನ್ನ ರೆಜಿಸ್ಟ್ ಮಾಡ್ಲಿಕ್ಕೆ 12 ಇಲ್ಲಿ ಖಾಲಿ ಬರೀ ಫ್ರೇಮ್ ಮಾತ್ರ ನಮ್ಗೆ ನಾವು ತೋರಿಸ್ತಾ ಇದೀವಿ. ಈಗ ಈ ಫ್ರೇಮ್ ಮಾತ್ರ ನಾವು ನೋಡ್ತಾ ಇದೀವಿ. ಈ ಫ್ರೇಮ್ ಅಲ್ಲಿ ಇದು ನೋಡಿ, ಈಗ ಒಂದು ಫ್ರೇಮ್ ಅಂತ ಹೇಳುದು, ಇದಕ್ಕೆ ಒಂದು ಫ್ರೇಮ್ ಅಂತ. ಇದು 2ನೇ ಫ್ರೇಮ್ ಅಂತ ಹೇಳುದು, ಇದು 3ನೇ ಫ್ರೇಮ್ ಅಂತ, ಇದು 4. ಲೈಕ್ ಎಷ್ಟು ಫ್ರೇಮ್ಗಳು ಬೇಕಾದ್ರೂ, ಹೇಗೆ ಬೇಕಾದ್ರೂ, ಬಟ್ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಒಂದು ಅನಾಲಿಸಿಸ್ ಇದೆ. ಅದ್ರ ಪ್ರಕಾರ ಮಾಡ್ಬೇಕು. ಮತ್ತು ಅದರ ನಂತರ ಈಗ ನೋಡಿ, ಇದ್ರದ್ದು ಲೋಡನ್ನ ಈ ಸ್ಲ್ಯಾಬ್ ಇದು ಮತ್ತೆ ಬೀಮ್ ಇದು ಲೋಡನ್ನ ಈ ಕಾಲಮ್ ತಗೊಳ್ತಾ ಇದೆ. ಈ ನಾವು 12 ಕಾಲಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತೆ ಈ ಕಾಲಮ್ದು ಈ 12 ಕಾಲಮು, ಇದು ಸ್ಲ್ಯಾಬು, ಮತ್ತೆ ಇದು ಸ್ಲ್ಯಾಬು, ಇದು ಬೀಮು, ಈ ಬೀಮ್ಗಳು ಎಲ್ಲಾ ಬೀಮ್ ಲೋಡನ್ನ ಇದು ತಗೊಳ್ತಾ ಇದೆ, ಈ ಕಾಲಮ್ ತಗೊಳ್ತಾ ಇದೆ. ಅದೇ ತರ ಇದು ಕಾಲಮ್, ಈ ಕಾಲಮ್ಗಳು, ಈ ಬಾಟಮ್ ಮೋಸ್ಟ್ ಕಾಲಮ್, ಇದು ಗ್ರೌಂಡ್ ಫ್ಲೋರ್ ಕಾಲಮ್ 1 2 3 4 1 2 3 12 ಕಾಲಮ್ಗಳಿದೆ. ಈ 12 ಕಾಲಮ್ ಈ ಸ್ಲ್ಯಾಬ್ ಮತ್ತೆ ಬೀಮ್, ಸ್ಲ್ಯಾಬ್ ಬೀಮ್ ಅಂಡ್ ಫ್ಲೋರ್, ಸ್ಲ್ಯಾಬ್ ಬೀಮ್ ಮತ್ತೆ ಕಾಲಮ್, ಈ ಸ್ಲ್ಯಾಬ್ ಬೀಮ್ ಮತ್ತೆ ಕಾಲಮ್ ಅಂದ್ರೆ ಇದು ಫುಲ್ ಲೋಡು, ಮತ್ತೆ ಇದ್ರದ್ದು ಫುಲ್ ಲೋಡು, ಅಂಡ್ ದೆನ್ ಇದ್ರದ್ದು ಫುಲ್ ಲೋಡ್ ಅನ್ನ ಈ ಕಾಲಮ್ಗಳು ತಗೊಳ್ತಾ ಇದ್ದಾರೆ. ಈ 12 ಕಾಲಮ್ ಕ್ಯಾರಿ ಮಾಡ್ತಾ ಇದ್ದಾರೆ. ಈ 12 ಕಾಲಮ್ ಕ್ಯಾರಿ ಮಾಡ್ತಾ ಇದೆ. ಮತ್ತೆ ಈ ಲೋಡ್ ಅನ್ನ, ಈ ಕಾಲಮ್ ಎಷ್ಟು ಲೋಡ್ ಅನ್ನ ರಿಸೀವ್ ಮಾಡ್ತದೆ, ಆ ಲೋಡ್ ಅನ್ನ ನಾವು ಈ ಫುಟಿಂಗ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಫುಟಿಂಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಫುಟಿಂಗ್ ಇಲ್ಲಿಂದ
ಅದನ್ನ ಗ್ರೌಂಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ನಾವು ಇದು ಸಿದ್ಧಾಂತ. ಈ ಕಾಲಮ್ ಒಂದು ಬಿಲ್ಡಿಂಗ್ ಅನ್ನ ನಾವು ಡಿಸೈನ್ ಮಾಡ್ಬೇಕಾದ್ರೆ ಈ ಲೋಡ್ ಅನ್ನ ಟ್ರಾನ್ಸ್ಫರ್ ಮಾಡೋದು. ಈ ಲೋಡ್ ಅನ್ನು ಟ್ರಾನ್ಸ್ಫರ್ ಮಾಡುವಾಗ ನಾವು ಇದು ಕಾಲಮ್ ಮತ್ತೆ ಈ ನೋಡಿ, ಈಗ ನಾನು ಅವಾಗಲೇ ಹಿಂದಿನ ಕ್ಲಾಸಲ್ಲೂ ಸಹ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲೂ ಕೂಡ ಅದ್ರ ಬಗ್ಗೆ ನಾನು ಸ್ವಲ್ಪ ತೋರಿಸ್ತೀನಿ, ನಾನು ಹೇಳ್ತೀನಿ. ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಈ ನೆಕ್ಸ್ಟ್ ಸ್ಲೈಡ್ ಈಗ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ಸ್ಲ್ಯಾಬ್ ಇದೆ. ಈ ಸ್ಲ್ಯಾಬ್ ಇದು ಲೋಡು ನೋಡಿ, ಇದು ನಾವು ಅದನ್ನ ಟ್ರಾನ್ಸ್ಫರ್ ಮಾಡೋದು ಯಾವ ಬೀಮ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಅದಕ್ಕೂ ಕೂಡ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಪ್ರಕಾರ ನಾವು ಅದನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬಟ್ ಇಟ್ ಈಸ್ ದ ಕೆಪಾಸಿಟಿ ಆಫ್ ದ ಎಂಜಿನಿಯರ್. ಅವ್ರು ಹೇಗೆ ಬೇಕಾದ್ರೂ ಈ ಲೋಡ್ ಅನ್ನು ಟ್ರಾನ್ಸ್ಫರ್ ಮಾಡಬಹುದು, ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಹುದು, ಯಾವ ರೀತಿಯಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಹುದು. ಅಲ್ಟಿಮೇಟ್ಲಿ ಏನಂತ ಹೇಳಿದ್ರೆ, ಈ ನಮ್ದು ಬಿಲ್ಡಿಂಗ್ ಈ ಸ್ಲ್ಯಾಬ್ ಇದೆಯಲ್ಲ, ಈ ಸ್ಲ್ಯಾಬು ಈ ಕಾಲಮು ಬೀಮು ಯಾವುದು ಕೂಡ ಫೇಲ್ಯೂರ್ ಆಗಬಾರ್ದು. ಅದು ನಮ್ದು ಅಬ್ಜೆಕ್ಟಿವ್. ನಮ್ಮ ಅಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಇದು ಸ್ಟೇಬಲ್ ಆಗಿರ್ಬೇಕು. ನಾವೀಗ ಯಾವುದೋ ಒಂದು ಉದ್ದೇಶಕ್ಕೆ ಇದನ್ನ ಬಿಲ್ಡಿಂಗ್ ಕಟ್ಟಿದ್ದೀವಿ. ಈ ಕಟ್ಟಿರುವ ಬಿಲ್ಡಿಂಗು ಇದಕ್ಕೆ ಇದು ಸ್ಟೇಬಲ್ ಆಗಿರ್ಬೇಕು. ಅದಕ್ಕೆ ಅದು 50 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, 200 ಎಷ್ಟು ದಿವಸ ಬೇಕಾದ್ರೂ ಆಗ್ಬೋದು. ನಾವು ಅದನ್ನ ಯಾವ ರೀತಿ ನಿರ್ಮಾಣ ಮಾಡ್ತೀವಿ ಅದ್ರ ಮೇಲೆ ಅದ್ರದ್ದು ಲೈಫ್ ಡಿಸೈಡ್ ಆಗುತ್ತೆ. ಮತ್ತೆ ಯಾವ ಮೆಟೀರಿಯಲ್ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅದ್ರದ್ದು ಲೈಫ್ ಡಿಸೈಡ್ ಆಗ್ತದೆ. ಆದ್ರಿಂದ ನಮ್ದು ಮೇನ್ ಅಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ಸ್ಲ್ಯಾಬ್, ಇದು ಮತ್ತೆ ಬೀಮ್ ಅಂಡ್ ಬೀಮ್ ಮತ್ತೆ ಸ್ಲ್ಯಾಬ್ ಬೀಮ್ಗಳು, ಇದೆಲ್ಲ ಬೀಮ್ಸ್, ಇದು ತೊಲೆಗಳು, ಇದೆಲ್ಲ ತೊಲೆಗಳು, ಇದು ಸ್ಲ್ಯಾಬ್, ಇದು ಮತ್ತೆ ಇದು ಕಾಲಮ್ ಅಂತ ಹೇಳೋದಕ್ಕೆ, ಇದಕ್ಕೆ ಫುಟಿಂಗ್ ಅಂತ ಹೇಳೋದು ಫೌಂಡೇಶನ್. ಅಲ್ಟಿಮೇಟ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಎಲ್ಲಾ ಲೋಡ್ಗಳನ್ನು ಇದ್ರ ಮೇಲೆ ಎಷ್ಟು ಲೋಡ್ ಹಾಕ್ ಮಾಡ್ತಾ ಇದೆ, ಇದಲ್ಲದೆ ಬೇರೆ ಲೋಡ್ಗಳು ಕೂಡ ಹಾಕ್ ಮಾಡ್ತಾ ಇದೆ. ಎಲ್ಲಾ ಲೋಡ್ಗಳನ್ನು ನಾವ್ ಏನ್ ಮಾಡ್ತಾ ಇದೀವಿ, ಫುಟಿಂಗ್. ದಟ್ ಈಸ್ ದ ಕೆಪಾಸಿಟಿ ಆಫ್ ದ ಇಂಜಿನಿಯರ್. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒನ್ ಶುಡ್ ರಿಮೆಂಬರ್ ಆಸ್ ಅನ್ ಇಂಜಿನಿಯರ್, ಈಗ ಸ್ಲ್ಯಾಬ್ ಮೇಲೆ ಲೋಡ್ ಇದೆ. ಈ ಲೋಡ್ ಇದ್ರ ಮೇಲೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಅದಕ್ಕೆ we know how to calculate the volume and we know the density of the material. Therefore ಈ ಡೆನ್ಸಿಟಿ ಆಫ್ ದ ಮೆಟೀರಿಯಲ್ ಮತ್ತೆ ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ ಕೂಡಲೇ ಲೋಡ್ ಬಂದ್ಬಿಡುತ್ತೆ ನಮಗೆ. ಈ ಲೋಡ್ ಅನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಬೀಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಬೀಮ್ ಎಲ್ಲ ಈ ಸ್ಲ್ಯಾಬ್ ಲೋಡ್ ಅನ್ನ ರೆಸಿಸ್ಟ್ ಮಾಡ್ತವೆ. ಈ ಬೀಮ್ಗಳು ಎಲ್ಲಾ ಬೀಮ್ಗಳು ಇದೆ, ಎಲ್ಲಾ ಡೈರೆಕ್ಷನ್ ಅಲ್ಲೂ ಬೀಮ್ಸ್ ಇದೆ. ಈ ಎಲ್ಲಾ ಬೀಮ್ಗಳು ಕೂಡ ಈ ಲೋಡ್ ಅನ್ನ ರೆಸಿಸ್ಟ್ ಮಾಡುತ್ತೆ. ಅದೇ ತರ ಇನ್ ಸಿಮಿಲರ್ ವೇ ಇಲ್ಲಿ ಈ ಸ್ಲ್ಯಾಬ್ ಎರಡನೇ ಸ್ಲ್ಯಾಬ್ ಮೇಲಿಂದ ಎರಡನೇ ಸ್ಲ್ಯಾಬ್ ಲೋಡ್ ಅನ್ನು ಸಹ ಈ ಬೀಮ್ಗಳು ರೆಸಿಸ್ಟ್ ಮಾಡ್ತವೆ. ಈ ಬೀಮ್ಗಳು ತಗೊಂಡು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡ್ತವೆ. ಇನ್ ದ ಸಿಮಿಲರ್ ವೇ ಇದು ಕೂಡ ಇಲ್ಲಿಯೂ ಕೂಡ ಒಂದು ಸ್ಲ್ಯಾಬ್ ಇದೆ. ಈ ಸ್ಲ್ಯಾಬ್ ಲೋಡ್ ಅನ್ನು ಸಹ ಈ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಾವು. ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಅಂದ್ರೆ ಏನಂತ ಹೇಳಿದ್ರೆ, ಈ ಕಾಲಮ್ ಮಸ್ಟ್ ಬಿ ಸ್ಟ್ರಾಂಗ್ ಅಂತ. ಅದ್ರ ಅರ್ಥ ಏನಂತ ಹೇಳಿದ್ರೆ, ಎಲ್ಲಾ ಲೋಡ್ ಟೋಟಲ್ ಬಿಲ್ಡಿಂಗ್ ಲೋಡ್ ಅನ್ನ ಯಾರು ತಗೊಳ್ಬೇಕು? ಕಾಲಮ್ ತಗೊಳ್ಬೇಕು. ಕಾಲಮ್ ಮಸ್ಟ್ ಬಿ ಸ್ಟ್ರಾಂಗ್ ಏನೋ ಇದನ್ನ ಅಲ್ವಾ? ಕಾಲಮ್ ಮಸ್ಟ್ ಬಿ ಸ್ಟ್ರಾಂಗ್ ಏನೋ ಇದು ಕಾಲಮ್ ಮಸ್ಟ್ ಬಿ ಸ್ಟ್ರಾಂಗ್ ಏನೋ. ಮತ್ತೆ ಈ ಎಲ್ಲಾ ಲೋಡ್ ಅನ್ನ ಫುಟಿಂಗ್ ತಗೊಳ್ಬೇಕು. ಅಂದ್ರೆ ಫುಟಿಂಗ್ ಮಸ್ಟ್ ಆಲ್ಸೋ ಬಿ ಸ್ಟ್ರಾಂಗ್. ಅದು ಕೂಡ ಸ್ಟ್ರಾಂಗ್ ಇರಬೇಕು. ಫುಟಿಂಗ್ ಸಹ ಸ್ಟ್ರಾಂಗ್ ಇರಬೇಕು. ಅದ್ರ ನಂತರ ಫುಟಿಂಗ್ ಇಂದ ಕೆಳಗಡೆಗೆ ನೆಕ್ಸ್ಟ್ ಗ್ರೌಂಡ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. therefore ground is also strong enough. ಇದನ್ನ therefore ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಆ ಸಾಯಿಲ್ ಮೆಕ್ಯಾನಿಕ್ಸ್ ನಲ್ಲಿ ನಾವು SBC ಅನ್ನೋ ಒಂದು ವಿಷಯ ಇದೆ, ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂತ. ಅದಕ್ಕೆ ಯಾವುದೇ ಒಂದು ಮಲ್ಟಿ ಸ್ಟೋರಿಡ್ ಸ್ಟ್ರಕ್ಚರ್ ಅಥವಾ ಬ್ರಿಡ್ಜ್ ಅಥವಾ ನಾವು ಬೇರೆ ಏನಾದ್ರೂ ಸ್ಟ್ರಕ್ಚರ್ ಗಳನ್ನ ಅಥವಾ ನಮ್ಮ ಡ್ಯಾಮ್ ಇರ್ಬೋದು, ಫ್ಲೈ ಓವರ್ ಇರ್ಬೋದು, ಯಾವ್ದು ಸ್ಟ್ರಕ್ಚರ್ ಅನ್ನು ನಾವು ಇಲ್ಲಿ ಕನ್ಸಿಡರ್ ನಿರ್ಮಾಣ ಮಾಡಿದ್ರು ಕೂಡ ಈ ಫೌಂಡೇಶನ್ ಗ್ರೌಂಡ್ ಸ್ಟ್ರಾಂಗ್ ಇರಬೇಕು. therefore ನಾವೇನ್ ಮಾಡ್ತೀವಿ? ಫೌಂಡೇಶನ್ ಕ್ರಿಯೇಟ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ಈಗ ನಾವು ಇಂಡಿವಿಜುವಲ್ ಕಾಲಮ್ ಇದು ಒಂದು ಕಾಲಮ್ ಎಲ್ಲಾ ಕಾಲಮ್ಗಳು ಕೂಡ ಲೋಡ್ ಅನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟು ಲೋಡ್ ನೀವು ಅನ್ಕೊಳ್ಬಹುದು, ನಮ್ಗೆ ಅನ್ನಿಸ್ಬೋದು ನಂಗೆ. ಮತ್ತೆ ಈ ಲೋಡ್ ವಿಷಯ ಸಂಬಂಧಪಟ್ಟಾಗೆ ಈಗ ನಾನು ಹೇಳಿದೆ, ಇದು ಲೋಡು ಸ್ಲ್ಯಾಬ್ ಬೀಮ್ ಮತ್ತೆ ಸ್ಲ್ಯಾಬ್ ಬೀಮ್ ಲೈಕ್ ಕಾಲಮ್, ಇದು ಎಲ್ಲಾ ಲೋಡ್ ಅನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಇದು ಏನಂತ ಹೇಳಿದ್ರೆ ದೇರ್ ಆಲ್ ಡೆಡ್ ಲೋಡ್ಸ್ ಅಂತ ಹೇಳಿದ್ರು ಅಲ್ವಾ? ಡೆಡ್ ಲೋಡ್ಸ್ ಅಂತ. ಇನ್ನು ಕೂಡ ಡೆಡ್ ಲೋಡ್ಸ್ ಇರ್ಬೋದು ಇದರಲ್ಲಿ. ಯಾಕಂತ ಹೇಳಿದ್ರೆ ಗೋಡೆಗಳಲ್ಲಿ ಏನು ತೋರಿಸಿಲ್ಲ, ಇಲ್ಲಿ ಗೋಡೆಗಳು ಯಾವ್ದನ್ನು ಕಟ್ಟಿಲ್ಲ. ಆ ಗೋಡೆಗಳು ಸಹ
ಡೆಡ್ ಲೋಡ್. ಇಲ್ಲಿ ಫ್ಲೋರಿಂಗ್ ಮಾಡಿಲ್ಲ, ಅದು ಸಹ ಲೋಡ್. ಫ್ಲೋರಿಂಗ್ ಲೋಡ್ ಇಸ್ ಆಲ್ಸೋ ಡೆಡ್ ಲೋಡ್. ಮತ್ತು ಆಲ್ಸೋ ದಿಸ್ ಸ್ಟ್ರಕ್ಚರ್, ಇದು ಈ ಬಿಲ್ಡಿಂಗ್ ಒಳಗಡೆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಆದ ನಂತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ದು ಹೌಸಿಂಗ್ ಶುರು ಆಗುತ್ತೆ. ನಾವು ಕೂತ್ಕೊಳ್ತೀವಿ, ಅಲ್ಲಿ ಜನಗಳು ಓಡಾಡ್ತಾ ಇರ್ತಾರೆ, ಅದನ್ನೆಲ್ಲ ನಾವು ಲೈವ್ ಲೋಡ್ ಅಂತ ಹೇಳ್ತೀವಿ. ಟೇಬಲ್ ಬರುತ್ತೆ ಅಲ್ಲಿ, ಮತ್ತೆ ಡೆಸ್ಕ್ ಬರ್ತದೆ, ಮತ್ತೆ ಮನೆಗೆ ಬೇಕಾದಂತ ಕಾಟು ಬರ್ತದೆ. ಹಾಗೆ ಯಾವ ಸ್ಟ್ರಕ್ಚರ್ ಅದನ್ನೆಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಲೈವ್ ಲೋಡ್ ಅಂತ ಹೇಳ್ತೀವಿ. ಇದು ಒಂದು ಡೆಡ್ ಲೋಡ್. ದಟ್ ಇಸ್ ಸೆಲ್ಫ್ ವೇಟ್ ಆಫ್ ದ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಸೆಲ್ಫ್ ವೇಟ್, ಅದನ್ನ ಡೆಡ್ ಲೋಡ್ ಅಂತ ಕರಿತೀವಿ ನಾವು. ಮತ್ತೆ ಅದರ ನಂತರ ಇದನ್ನ ಸೆಲ್ಫ್ ವೇಟ್ ಅನ್ನ ಡೆಡ್ ಲೋಡ್ ಅಂತ ಕರಿತೀವಿ. ಗೋಡೆಗಳನ್ನ ಡೆಡ್ ಲೋಡ್ ಅಂತ ಕರಿತೀವಿ. ಮತ್ತೆ ಏನೇನು ಪರ್ಮನೆಂಟ್ ಲೋಡ್ ಫಿಕ್ಸ್ಡ್, ಅದೇ ಆಲ್ ಫಿಕ್ಸ್ಡ್. ಈ ಬಿಲ್ಡಿಂಗ್ ಗೆ ಅಗತ್ಯ ಇರುವಂತ ಎಲ್ಲ ಲೋಡ್ಗಳನ್ನು ನಾವು ಡೆಡ್ ಲೋಡ್ ಅಂತ ಕರಿತೀವಿ. ಅದನ್ನೆಲ್ಲವನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಕಾಲಮ್ ಒಂದು ಡಿಸೈನ್ ಮಾಡ್ಬೇಕಂತ ಹೇಳಿದ್ರೆ, ಈ ಸ್ಲ್ಯಾಬ್ ಒಂದು ಡಿಸೈನ್ ಮಾಡ್ಬೇಕಂದ್ರೆ ಈ ಸ್ಲ್ಯಾಬ್ ಮೇಲೆ ಏನೇನು ಎಕ್ಸ್ಪೆಕ್ಟೆಡ್ ಲೋಡ್ ಇದೆ ಆ ಎಲ್ಲಾ ಲೋಡ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ. ಇನ್ ದ ಸಿಮಿಲರ್ ವೇ ಈ ಬೀಮು, ಇದು ಒಂದು ಬೀಮು, ಈ ಬೀಮು ಮತ್ತೆ ಇದು ಬೀಮ್ಗಳು, ಎಲ್ಲಾ ಬೀಮ್ಗಳು ತೊಲೆಗಳಿದಾವೆ. ಇದೆಲ್ಲ ಈ ತೊಲೆಗಳಿರ್ತಲ್ಲ, ಈ ತೊಲೆಗಳು ಸಹ ಎಲ್ಲ ಒಂದೇ ಸೈಜ್ ಇದೆ, ಒಂದೇ ಶೇಪ್ ಇದೆ, ಒಂದೇ ಸೈಜ್ ಇದೆ ಅಂತ ತಿಳಿಯೋದು ಬೇಡ. ನಾರ್ಮಲಿ ಡಿಪೆಂಡಿಂಗ್ ಅಪಾನ್ ದ ಲೋಡ್ ಆಕ್ಟಿಂಗ್ ಆನ್ ಈಚ್ ಬೀಮ್. ಇದರ ಮೇಲೆ ಈ ಬೀಮಿನ ಮೇಲೆ ಎಷ್ಟು ಲೋಡ್ ಬರ್ತದೆ, ಈ ಬೀಮಿನ ಮೇಲೆ ಎಷ್ಟು ಲೋಡ್ ಬರ್ತದೆ, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಾವು ಇದನ್ನ ಲೆಕ್ಕಾಚಾರ ಮಾಡ್ತೀವಿ. ನಾವು ಇಲ್ಲಿ ಈಗ ಏನಂತ ಹೇಳಿದ್ರೆ ಈಗ ಕಾಲಂನ ಮೇಲೆ ಯಾವ್ದು ಕಾಲಂನ ಮೇಲೆ ಎಷ್ಟು ಲೋಡ್ ಬರುತ್ತೆ, ಈ ಕಾಲಂನ ಮೇಲೆ ಎಷ್ಟು ಲೋಡ್ ಬರುತ್ತೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ 12 ಕಾಲಮ್ ಇದೆ ಅಂತ. 1 2 3 1 2 3 4 12 ಕಾಲಮ್ ಇದೆ. 12 ಕಾಲಮು ಸಹ ಸಮನಾದ ಲೋಡ್ ಅನ್ನ ರಿಸೀವ್ ಮಾಡ್ತವೆ ಅಂತ ಇಲ್ಲ. ಇದನ್ನ ಯಾಕಂತ ಹೇಳಿದ್ರೆ ನಮ್ದು ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಇರ್ಬೋದು, ಓಪನಿಂಗ್ಸ್ ಬೇರೆ ಬೇರೆ ಇರ್ಬೋದು, ಮತ್ತೆ ಮೆಟೀರಿಯಲ್ ಬೇರೆ ಬೇರೆ ಇರ್ಬೋದು. ಒಂದು ರೂಮ್ಗೆ ಒಂದೊಂದು ರೀತಿ ಮೆಟೀರಿಯಲ್ ನಾವು ಕನ್ಸ್ಟ್ರಕ್ಷನ್ ಮಾಡಿರ್ಬೋದು, ಮತ್ತೆ ಒಂದೊಂದು ರೂಮ್ ಅನ್ನ ಬೇರೆ ಬೇರೆ ಪರ್ಪಸ್ಗೆ ನಾವು ಬಳಸ್ಕೊಳ್ಬಹುದು. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ರತಿಯೊಂದು ಕಾಲಮ್ ಮತ್ತೆ ಇಲ್ಲಿಂದ ಇಲ್ಲಿ ಇರುವಂತ ಡಿಸ್ಟೆನ್ಸ್ ಬೇರೆ ಇರ್ಬೋದು, ಇಲ್ಲಿಂದ ಇಲ್ಲಿ ಇರುವ ಡಿಸ್ಟೆನ್ಸ್ ಬೇರೆ ಇರ್ಬೋದು, ಇಲ್ಲಿಂದ ಇಲ್ಲಿ ಇರುವ ಡಿಸ್ಟೆನ್ಸ್ ಬೇರೆ ಇರ್ಬೋದು. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕಾಲಮನ್ನು ಸಹ ಎಲ್ಲಾ ಕಾಲಮ್ಗಳು ಕೂಡ ಈಗೆಲ್ಲ ಪ್ರತಿಯೊಂದು ಕಾಲಮ್ಗೂ ಅದರದ್ದು ಲೋಡ್ ಟ್ರಾನ್ಸ್ಫರ್ ಬೇರೆ ಬೇರೆ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ಕಾಲಮ್ ಅನ್ನ ನಮ್ಗೆ ಎಷ್ಟು ಲೋಡ್ ಅದು ರಿಸೀವ್ ಆಗ್ತದೆ ಅಷ್ಟನ್ನು ಅದಕ್ಕೆ ಬೇಕಾಗಿ ನಾವು ಡಿಸೈನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್ ದಟ್ ಇದರ ಮೇಲ್ಗಡೆ 100 ಕಿಲೋಮೀಟರ್ ಅಥವಾ 1000 ಕಿಲೋಮೀಟರ್ ಲೋಡ್ ಇದ್ರ ಮೇಲೆ ಈ ಕಾಲಮ್ ಅಲ್ಲಿ ಬರ್ತದೆ ಅಂತ ತಿಳಿಯುವ. ಇದನ್ನ ಆ 1000 ಕಿಲೋಮೀಟರ್ ಲೋಡ್ ಅನ್ನ ರೆಜಿಸ್ಟರ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಸೈಜ್ ಅನ್ನ ಕಾಲಮ್ ಅನ್ನು ನಾವು ತಯಾರು ಮಾಡ್ಬೇಕು. ಸಿಮಿಲರ್ಲಿ ಇದು 700 ಕಿಲೋಮೀಟರ್ ಲೋಡ್ ಇದ್ರ ಮೇಲೆ ಆಕ್ಟ್ ಮಾಡ್ತದೆ ಅಂತ ತಿಳಿಯುವ. ಆ 700 ಕಿಲೋಮೀಟರ್ ಲೋಡ್ ಇದ್ರ ಮೇಲೆ ಆಕ್ಟ್ ಮಾಡ್ತಾ ಇರುವಾಗ ಅದಕ್ಕೆ ಬೇಕಾದ ಕಾಲಮ್ ಅನ್ನು ನಾವು ತಯಾರು ಮಾಡ್ಬೇಕು. ಇದನ್ನ ನಾರ್ಮಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ಔಟರ್ ಎಡ್ಜ್ ಕಾಲಮ್ಸ್. ಹೊರಗಿದ ಕಾಲಮ್ಸ್, ಬೌಂಡ್ರಿ ಕಾಲಮ್. ಇಲ್ಲಿ ಸೆಂಟ್ರಲ್ ಕೂಡ ಕಾಲಮ್ ಇದೆ. ಇದೇ ಲೈನ್ ಅಲ್ಲಿ ಸೆಂಟ್ರಲ್ ಮತ್ತೊಂದಿದೆ, ಇದೇ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಸೆಂಟ್ರಲ್ ಇದೆ, ಮತ್ತೆ ಈ ಲೈನ್ ಅಲ್ಲಿ ಸೆಂಟ್ರಲ್ ಇದೆ. ಅವಾಗ ಏನಾಗ್ತದೆ ಆ ಸೆಂಟ್ರಲ್ ಇರುವಂತ ಕಾಲಮ್ಗಳಿಗೆ ಲೋಡ್ ರೆಸಿಸ್ಟಿಂಗ್ ಕೆಪಾಸಿಟಿ, ಅದ್ರ ಮೇಲೆ ಲೋಡ್ ಹಾಕ್ ಮಾಡ್ತಾ ಇರೋದು ಜಾಸ್ತಿ ಇರುತ್ತೆ. ಇದನ್ನ ಆದ್ರಿಂದ ಈ ಕಾಲಮ್ಗಳನ್ನ ನಾವು ಈ ಸ್ಟ್ರಕ್ಚರ್ ಅನ್ನ ಫಸ್ಟ್ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಡಿಸೈನ್. ಈಗ ಇಲ್ಲಿ ಮಟೀರಿಯಲ್, ಇಲ್ಲಿ ನಾವೇನ್ ಮಾಡೋದು, ನಾವು ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ RCC is a composite material. RCC is a composite material. ಇದು composite material ಅಂದ್ರೆ ಕಾಂಬಿನೇಷನ್ ಆಫ್ ಮಟೀರಿಯಲ್. ದಟ್ ಈಸ್ ಒಂದು ಕಾಂಕ್ರೀಟ್ ಮತ್ತೊಂದು ಸ್ಟೀಲ್. ನಾವೀಗ ನಿಮ್ಗೆ ಇದು ಬಿಲ್ಡಿಂಗ್, ದಿಸ್ ಇಸ್ ದ ಒನ್ ಬಿಲ್ಡಿಂಗ್. ನೋ ದಿಸ್ ಬಿಲ್ಡಿಂಗ್ maybe now this building is made out of a composite material that is RCC. ಆಯ್ತಾ? ಇನ್ನು ಕೆಲವು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಮ್ ಅನ್ನ ನಾವು ಬರೀ ಸ್ಟೀಲ್ ಕಾಲಮಲ್ಲೇ ಮಾಡಬಹುದು, ಸ್ಟೀಲ್ ಸ್ಲ್ಯಾಬ್ ಮಾಡಬಹುದು, ಮರದ ಕಾಲಮ್ ಮಾಡಬಹುದು, ಮರದ ಸ್ಲ್ಯಾಬ್ ಮಾಡಬಹುದು. ಲೈಕ್ ಇದನ್ನ ನಾವೀಗ ಏನಂತ ಹೇಳಿದ್ರೆ ಯಾವ ಮೆಟೀರಿಯಲ್ ಬೇಕಾದ್ರೂ ನಾವೀಗ, ಆದ್ರೆ ನಾವು ನಮ್ಮ ಸಬ್ಜೆಕ್ಟ್ ಅಲ್ಲಿ ಏನಂತ ಹೇಳಿದ್ರೆ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ RCC ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆದ್ರಿಂದ RCC ಅಂತ ಹೇಳಿದ್ರೆ ಇಟ್ ಇಸ್ ಎ ಕಾಂಪೋಸಿಟ್ ಮೆಟೀರಿಯಲ್. ಇಟ್ ಇಸ್ ಮೇಡ್ ಔಟ್ ಆಫ್ ಇದನ್ನ
ಇಲ್ಲಿ ಸ್ಟ್ರಕ್ಚರಲ್ ಆಕ್ಷನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಸ್ಟ್ರಕ್ಚರಲ್ ಆಕ್ಷನ್ ಹೆಂಗ್ ಬಿಹೇವ್ ಮಾಡ್ತವೆ ಇವು ಅಂತ, ಯಾವ ತರ ಬಿಹೇವ್ ಮಾಡ್ತವೆ ಅಂತ. ಈಗ ಕಾಲಮ್ ಇದೆ, ಇನ್ನು ನೆಕ್ಸ್ಟ್ ಸ್ಲೈಡ್ಸ್ ಎಲ್ಲ ಇದಾವೆ, ಆ ಸ್ಲೈಡ್ಸ್ ಎಲ್ಲ ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಆ ಎಕ್ಸ್ಪ್ಲೈನ್ ಮಾಡೋ ಮೊದಲು ಇದರಲ್ಲಿ ಏನೆಲ್ಲ ಸಾಧ್ಯ ಉಂಟು ಅದನ್ನೆಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಈಗ ಇನ್ನೊಂದು ಈ ಕಾಲಮ್ ಇದೆ, ಈಗ ನಾನು ಆಲ್ರೆಡಿ ಹೇಳಿದ್ರೆ ಈ ಸ್ಲ್ಯಾಬ್ ಇಂದ ಲೋಡ್ ಕಾಲಮ್ಗೆ ಟ್ರಾನ್ಸ್ಫರ್, ಬೀಮ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಬೀಮ್ ಇಂದ ಕಾಲಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಕಾಲಮ್ಗೆ ಲೋಡ್ ಟ್ರಾನ್ಸ್ಫರ್ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿಂದ ಅರ್ಧ ಲೋಡ್ ಇಲ್ಲಿಗೆ, ಇಲ್ಲಿಂದ ಅರ್ಧ ಲೋಡ್ ಅಲ್ಲಿಗೆ ಹಾಗೆ ಟ್ರಾನ್ಸ್ಫರ್ ಆಗ್ತದೆ. ಅದೇ ತರ ಇಲ್ಲೊಂದು ಬೀಮ್ ಇದೆ ನೋಡಿ, ಇಲ್ಲೊಂದು ಕಾಲಮ್ ಇದೆ, ಈ ಕಡೆಯಿಂದ ಅರ್ಧ ಇಲ್ಲಿ ಈ ಬೀಮ್ ಇಂದ ಅರ್ಧ ಅಲ್ಲಿಗೆ ಹೋಗ್ತದೆ, ಆ ಕಡೆ ಬೀಮ್ ಇಂದ ಅರ್ಧ ಇಲ್ಲಿ ಬರ್ತದೆ. ನಾಟ್ ನೆಸೆಸರಿಲಿ ಬಿ ಅರ್ಧ ಡಿಪೆಂಡಿಂಗ್ ಅಪಾನ್ ದ ಲೋಡ್ ಆಕ್ಟಿಂಗ್ ಅಂತ ಸ್ಟ್ರಕ್ಚರ್. ನಾವು ಅದನ್ನೆಲ್ಲ ಮತ್ತೆ ನಾರ್ಮಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಲ್ಯಾಬ್ ಇಂದ ಬೀಮಿಗೆ, ಬೀಮ್ ಇಂದ ಕಾಲಮ್ಗೆ, ಬೀಮ್ ಇಂದ ಕಾಲಮ್ಗೆ, ಕಾಲಮ್ ಇಂದ ಕಾಲಮ್ಗೆ. ಇದು ನಾನು ಲೈಕ್ ಇದು ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬ್ ಇಂದ ಈ ಬೀಮಿಗೆ, ಈ ಸ್ಲ್ಯಾಬ್ ಇಂದ ಈ ಬೀಮಿಗೆ, ಬೀಮ್ ಇಂದ ಕಾಲಮ್ಗೆ, ಲೈಕ್ ಇದು ನಾನು ಲೋಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಅಂತ ಹೇಳುದು. ಲೋಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಅಂತ ಹೇಳುದು ಇದಕ್ಕೆ ನಾವು. ಈ ಲೋಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಯಾರು ಇದನ್ನ ಲೋಡ್ ಟ್ರಾನ್ಸ್ಫರ್ ಮಾಡೋದು? ಮೆಟೀರಿಯಲ್ ನ ಡಿಸೈನ್ ಮಾಡೋದು ಯಾರು? ಮೆಟೀರಿಯಲ್ ನ ಡಿಸೈನ್ ಮಾಡೋದು, ಪ್ಲಾನ್ ಮಾಡೋದು ಯಾರು? ಸಿವಿಲ್ ಇಂಜಿನಿಯರ್ಸ್. ಇದನ್ನ ಪ್ಲಾನ್ ಮಾಡೋದು ಸಿವಿಲ್ ಇಂಜಿನಿಯರ್ಸ್, ಮೆಟೀರಿಯಲ್ ನ ಡಿಸೈಡ್ ಮಾಡೋದು ಸಿವಿಲ್ ಇಂಜಿನಿಯರ್ಸ್, ಆ ಮೆಟೀರಿಯಲ್ ನ ಎಷ್ಟು ಹಾಕ್ಬೇಕು ಅಂತ ಡಿಸೈಡ್ ಮಾಡೋದು ಕೂಡ ಸಿವಿಲ್ ಇಂಜಿನಿಯರ್ಸ್. ಇದನ್ನ ಆ ಬಿಲ್ಡಿಂಗ್ ಅನ್ನು ಹೇಗೆ ಕಟ್ಟಬೇಕು ಅನ್ನೋದು ಕೂಡ ಡಿಸೈಡ್ ಮಾಡೋದು ಸಿವಿಲ್ ಇಂಜಿನಿಯರ್ಸ್. ಆದ್ರಿಂದ ಇಡೀ ಇದರದ್ದು ಕಂಪ್ಲೀಟ್ ಇದರದ್ದು ಕಂಟ್ರೋಲ್, ಇದರ ಇಡೀ ಬಿಲ್ಡಿಂಗ್ ಕಂಟ್ರೋಲ್ ಯಾರ ಕೈಲಿದೆ? ಸಿವಿಲ್ ಇಂಜಿನಿಯರ್ಸ್ ಕೈಲಿದೆ. ಇಡೀ ಫ್ಲೈಓವರ್ದು ಕನ್ಸ್ಟ್ರಕ್ಷನ್ ಯಾರ ಕೈಲಿದೆ? ಸಿವಿಲ್ ಇಂಜಿನಿಯರ್ಸ್ ಕೈಲಿದೆ. ಇದನ್ನ therefore ನಾವು ಇನ್ ದಿಸ್ ಸಬ್ಜೆಕ್ಟ್ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಕಾಲಮ್ ಬಗ್ಗೆ ನಾವು ಕಲಿತೀವಿ, ಬೀಮ್ ನ ಬಗ್ಗೆ ನಾವು ಕಲಿತೀವಿ, ಇದನ್ನ ಮತ್ತೆ ಸ್ಲ್ಯಾಬ್ ನ ಬಗ್ಗೆ ನಾವು ಕಲಿತೀವಿ. ಅದರಲ್ಲಿ ಬೇರೆ 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 ತರದ ಬೀಮ್ಗಳಿದೆ, ಬೇರೆ ಬೇರೆ ಆಕ್ಷನ್ ಸ್ಟ್ರಕ್ಚರ್, ಅದರ ಎಲ್ಲ ನಾವೇನೊಂದು ಸ್ಟ್ರಕ್ಚರಲ್ ಆಕ್ಷನ್ ಮೇಲೆ ಪ್ರತಿಯೊಂದು ನಾವು ಡಿಸೈಡ್ ಮಾಡೋದು ಯಾವ್ದ್ರ ಮೇಲೆ? ಸ್ಟ್ರಕ್ಚರಲ್ ಆಕ್ಷನ್. ಅದು ಹೇಗೆ ಬಿಹೇವ್ ಮಾಡ್ತದೆ ಅಂತ, ಅದ್ರ ಮೇಲೆ ನಾವು ಆ ಲೋಡ್ ಆಕ್ಟಿಂಗ್ ಹೇಗೆ ಲೋಡ್ ಆಕ್ಟ್ ಮಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೋಡಿ, ಇಲ್ಲಿ ಏನಾಗಿದೆ, ಟೆನ್ಸೈಲ್ ಸ್ಟ್ರೆಂತ್ ಮತ್ತೆ ಡಕ್ಟಿಲಿಟಿ. ಯಾವ್ದಕ್ಕೆ? ಸ್ಟೀಲ್. ಇದು ಕಾಂಕ್ರೀಟ್ ಮತ್ತೆ ಸ್ಟೀಲ್ ಎರಡು ವಿಷಯ ಇದೆ. ಈ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒನ್ ಶುಡ್ ರಿಮೆಂಬರ್, ದಟ್ ಈಸ್ ಕಾಂಕ್ರೀಟ್ ಇದೆ ಅಲ್ಲ, ಕಾಂಕ್ರೀಟ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಕಂಪ್ರೆಷನ್, ಇದನ್ನ ಬಟ್ ನಾಟ್ ಸ್ಟ್ರಾಂಗ್ ಆರ್ ವೀಕ್ ಇನ್ ಟೆನ್ಷನ್. ಕಾಂಕ್ರೀಟ್ ಯಾವಾಗಲೂ ಕಂಪ್ರೆಷನ್ ಫೋರ್ಸ್ಗೆ ಇಟ್ಸ್ ವೆರಿ ಸ್ಟ್ರಾಂಗ್, ಇದನ್ನ ಸ್ಟ್ರಾಂಗ್ ಇರುತ್ತೆ, ತುಂಬಾ ಸ್ಟ್ರಾಂಗ್ ಇರ್ತದೆ ಅದು. ಆದ್ರೆ ನಾವು ಮತ್ತೆ ಸ್ಟ್ರಾಂಗ್ ಅಂತ ಹೇಳಿದ್ರೆ ಎಷ್ಟು ಸ್ಟ್ರಾಂಗ್ ಬೇಕು ನಮಗೆ, ಎಷ್ಟು ಸ್ಟ್ರಾಂಗ್ ಬೇಕಂತ ನಾವೇ ಡಿಸೈಡ್ ಮಾಡೋದು. ಅದನ್ನು ಕೂಡ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ನಾವೇ, ಕಾಂಕ್ರೀಟ್ ಅನ್ನು ಕೂಡ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಆದ್ರಿಂದ ಅದನ್ನ ಕಂಟ್ರೋಲ್, ಅದಕ್ಕೆ ನಾನು ಹೇಳಿದ್ದು ದ ಹೋಲ್ ಸ್ಟ್ರಕ್ಚರ್ ಕಂಟ್ರೋಲ್ ಯಾರು ಕಂಟ್ರೋಲ್ ಮಾಡೋದಿದನ್ನ? ಸಿವಿಲ್ ಇಂಜಿನಿಯರ್ಸ್ ಕಂಟ್ರೋಲ್ ಮಾಡ್ತಾರೆ, ಇಂಜಿನಿಯರ್ಸ್ ಕಂಟ್ರೋಲ್ ಮಾಡ್ತಾರೆ. therefore let us be very careful and understand the structural behavior. ನಾನು ಈಗೇನೆಲ್ಲ ಹೇಳಿದೆ, ಈಗ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ, ಇಟ್ ಇಸ್ ಅಸೆಂಬ್ಲಿ ಆಫ್ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್ಸ್. ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅಸೆಂಬ್ಲಿ ಆಫ್, ಈಗ ಅಸೆಂಬ್ಲಿ ಆಫ್ ಲೋಡ್ ಫ್ರೇಮ್ ಇದೊಂದು ಫ್ರೇಮ್, ಬಿಲ್ಡಿಂಗ್ ಫ್ರೇಮ್ ಇದು. ಈ ಬಿಲ್ಡಿಂಗ್ ಫ್ರೇಮ್ ಅಲ್ಲಿ ಏನಿದೆ ನೋಡಿ, ಎಲಿಮೆಂಟ್ಸ್, ಒಂದು ಸ್ಲ್ಯಾಬ್ ಎಲಿಮೆಂಟ್, ಇದು 2 ಡೈಮೆನ್ಷನಲ್ ಎಲಿಮೆಂಟ್ ಅಂತ ಹೇಳುತ್ತೆ. ಒಂದು ಎಕ್ಸ್ ಮತ್ತೆ ಒಂದು ವೈ, 2 ಡೈಮೆನ್ಷನಲ್ ಎಲಿಮೆಂಟ್. ಈ ಇದರಲ್ಲಿ ಏನಿದೆ, ಲೆಂತ್ ಮತ್ತೆ ಬ್ರೆಡ್ತ್ ಇದೆ, ಥಿಕ್ನೆಸ್ ಕಮ್ಮಿ ಇದೆ, ಅದಕ್ಕೆ ನಾವು ಅದನ್ನ 2 ಡೈಮೆನ್ಷನಲ್ ಏನು ಎಲಿಮೆಂಟ್ ಅಂತ ಕರಿತೀವಿ. ಅದಕ್ಕೆ 2 ಡೈಮೆನ್ಷನ್ ಇರೋದು, ಇನ್ನೊಂದು ಡೈಮೆನ್ಷನ್ ಥಿಕ್ನೆಸ್ ಕಮ್ಮಿ ವೆನ್ ಕಂಪೇರ್ ಟು ದೀಸ್ 2 ಡೈರೆಕ್ಷನ್. ಈ 2 ಡೈರೆಕ್ಷನ್ ಕಂಪೇರ್ ಮಾಡುವಾಗ ಇದು ಥಿಕ್ನೆಸ್ ತುಂಬಾ ಕಮ್ಮಿ, ಅದಕ್ಕೆ ನಾವು ಅದನ್ನ 2 ಡೈಮೆನ್ಷನ್ ಎಲಿಮೆಂಟ್ ಅಂತ ಕರಿತೀವಿ. ಸ್ಲ್ಯಾಬ್ ಅದನ್ನ ಕೆಲವು ಸಾರಿ ನಾವು ಪ್ಲೇಟ್ ಅಂತಾನೂ ಕರಿತೀವಿ ಅದನ್ನ. ಅಂಡ್ ಇನ್ ದ ಸಿಮಿಲರ್ ವೇ, ಈಗ ಇಫ್ ಯು ಕನ್ಸಿಡರ್ ದ ಕಾಲಮ್, ಈ ಕಾಲಮ್ ಇದೆಯಲ್ಲ, ಈ ಕಾಲಮ್ ಅಲ್ಲಿ ಲೆಂತ್ ಜಾಸ್ತಿ ಇದೆ ಕಂಪೇರ್ ಟು ದೇರ್ ಲ್ಯಾಟರಲ್ ಡೈಮೆನ್ಷನ್. ಅಂತ ಹೇಳಿದ್ರೆ ಒಂದು ಇದ್ದು ಬ್ರೆಡ್ತ್ ಮತ್ತೆ ಬಿಡ್ತು, ಕಾಲಮ್ದು ಬ್ರೆಡ್ತ್ ಮತ್ತೆ ಬಿಡ್ತು ಕಮ್ಮಿ ಇದೆ, ಇದನ್ನ ಕಮ್ಮಿ ಇದೆ. ಯಾವುದಕ್ಕೆ? ಇದಕ್ಕೆ ಕಂಪೇರ್ ಮಾಡಿದಾಗ, ಲೆಂತ್ಗೆ ಕಂಪೇರ್ ಮಾಡುವಾಗ ಇದ್ರದ್ದು ಲ್ಯಾಟರಲ್ ಡೈಮೆನ್ಷನ್ ಏನಾಗಿದೆ? ಕಮ್ಮಿ ಇದೆ. ಇದ್ರದ್ದು ಲ್ಯಾಟರಲ್ ಡೈಮೆನ್ಷನ್ ಕಮ್ಮಿ ಇದೆ, ಈ ಲ್ಯಾಟರಲ್ ಡೈಮೆನ್ಷನ್ ಕಮ್ಮಿ ಇದೆ, ಮತ್ತೆ ಲಾಂಜಿಟ್ಯೂಡಿನಲ್ ಡೈಮೆನ್ಷನ್ ಜಾಸ್ತಿ ಇದೆ.
Therefore, ಇದನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಇದನ್ನ ಲೀನಿಯರ್ ಎಲಿಮೆಂಟ್ ಅಂತ ಕರಿತೀವಿ, ಲೈನ್ ಎಲಿಮೆಂಟ್ ಅಂತ ಕರಿತೀವಿ. ಯಾಕಂದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಅದು ಸ್ಟ್ರಾಂಗ್, ಐ ಮೀನ್ ಲೆಂತ್ ಜಾಸ್ತಿ ಇದೆ. ಅದರ್ ಟು ಡೈರೆಕ್ಷನ್ಸ್ ದ ಡೈಮೆನ್ಷನ್ಸ್ ಆರ್ ಲೆಸ್. ಇದನ್ನ therefore ಇದನ್ನ ನಾವೇನ್ ಮಾಡ್ತೀವಿ, ಏನಂತ ಕರಿತೀವಿ ಇದಕ್ಕೆ, ಇದು 2D ಎಲಿಮೆಂಟ್ ಅಂತ ಕರಿತೀವಿ. ಇದಕ್ಕೆ ಲೀನಿಯರ್ ಎಲಿಮೆಂಟ್ ಅಂತ ಕರಿತೀವಿ, ಲೀನಿಯರ್ ಎಲಿಮೆಂಟ್ ಅಂತ. ನೋಡಿ, ಇಲ್ಲಿ ಸ್ಲ್ಯಾಬ್ ಒಂದು ಎಲಿಮೆಂಟ್, ಬೀಮು ಮತ್ತೊಂದು ಎಲಿಮೆಂಟ್, ಕಾಲಮ್ ಮತ್ತೊಂದು ಎಲಿಮೆಂಟ್. ಇದು these are the elements, assembly of elements, load resisting elements. ಇದು ಈಗ ಹೇಗೆ ಅಂತ ಹೇಳಿದ್ರೆ, ಈ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್ಸ್ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಕೆಪಾಸಿಟಿ ಒಂದು 50 kg ಬರ್ಲಿಕ್ಕೆ ಅವರಿಗೆ ಕೆಪಾಸಿಟಿ ಇರುತ್ತೆ. ಒಬ್ಬ ಮನುಷ್ಯನಿಗೆ 50 ಕಿಲೋ ಲೋಡ್ ಕ್ಯಾರಿ ಮಾಡ್ಲಿಕ್ಕೆ ಅವರಿಗೆ ಕೆಪಾಸಿಟಿ ಇರ್ತದೆ. ಅವರಿಗೆ ನಾವು 100 kg ಕೊಟ್ರೆ ಏನಾಗುತ್ತೆ, ಕೊಳಕ್ಸ್ ಆಗ್ತಾರೆ, ಅವ್ರು ಬೀಳ್ತಾರ. 10 kg ಜಾಸ್ತಿ ಹಾಕಿದ್ರು ಕೂಡ ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಇದು 40 kg ಕೊಟ್ರೆ ಈಸ್ ಕಂಫರ್ಟಬಲ್, 45 kg ಕೊಟ್ರೆ ಪರವಾಗಿಲ್ಲ, ನಾಟ್ ಬ್ಯಾಡ್, 50 ನಾಟ್ ಬ್ಯಾಡ್, ಗುಡ್, ಓಕೆ. 65 ಕೊಟ್ರೆ the same principle applicable here also. Therefore, now first let us find out what is the load acting on this structure. What is the load? ಏನೇನು ಎಕ್ಸ್ಪೆಕ್ಟೆಡ್ ಲೋಡ್ ಏನೇನು ಬರುತ್ತೆ ಅಂತ. ಮೊದಲನೇದು ಸೆಲ್ಫ್ ವೇಟ್. ಇದು ಸೆಲ್ಫ್ ವೇಟ್ ಅಂತ ಹೇಳಿದ್ರೆ ಅದಕ್ಕೆ ಕಾಂಕ್ರೀಟ್ಗೆ ಒಂದು ವೇಟ್ ಇದೆ. ಇದು ಕಾಂಕ್ರೀಟ್ ಆದ್ರೆ 24 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಇದು ರೀಇನ್ಫೋರ್ಸ್ ಕಾಂಕ್ರೀಟ್ ಆದ್ರೆ 25 ಕಿಲೋನ್ಯೂಟನ್ ಪರ್ ಮೀಟರ್ ಕ್ಯೂಬ್. Do you know about it? Concrete weight, density of the concrete. ಇದು ಬೇರೆ ಬೇರೆ ಇದೆ. ಯಾಕಂತ ಹೇಳಿದ್ರೆ ಅದ್ರದ್ದು ಅದು ಡಿಪೆಂಡಿಂಗ್ ಅಪಾನ್ ದ ಮೆಟೀರಿಯಲ್ ಡೆನ್ಸಿಟಿ. ಇದು ಮೆಟೀರಿಯಲ್ ಡೆನ್ಸಿಟಿ ಇದೆ. Therefore, ಇದನ್ನ ನಾವೇನ್ ಮಾಡಬೇಕು ಶುರುಗೆ ಅಂತ ಹೇಳಿದ್ರೆ, let us calculate what is the load, total load. ಇದು load of the slab, load of the beam, like we have to decide. ಆದ್ರಿಂದ ಇದನ್ನ ಅಸೆಂಬ್ಲಿ, this is the assembly of the load resisting element. Assemblage of load resisting element is called structure. Structure ಏನ್ ಕೆಲಸ ಮಾಡುತ್ತೆ? ಲೋಡ್ ಅನ್ನ ರೆಸಿಸ್ಟ್ ಮಾಡ್ತದೆ. ಅದ್ರ ಮೇಲೆ ಏನೆಲ್ಲ ಲೋಡ್ ಬರುತ್ತೆ ಆ ಲೋಡ್ ಅನ್ನ ಏನ್ ಮಾಡ್ತದೆ, ಟ್ರಾನ್ಸ್ಫರ್ ಮಾಡುತ್ತೆ. ಇದು ಅದನ್ನ ಹಿಡ್ಕೊಳ್ತದೆ, ಈಗ ಹಿಡ್ಕೊಂಡ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತದೆ. ಇದು ಅದ್ರ ಮೇಲೆ ಹಾಕ್ ಮಾಡ್ತಾ ಇದ್ರು ಲೋಡ್. ಈಗ ಇದ್ರ ಮೇಲ್ಗಡೆ ಮನುಷ್ಯರು, ಜನ, ಪಾರ್ಟಿ ಮತ್ತೆ ಫಂಕ್ಷನ್ ಎಲ್ಲ ಮಾಡ್ತಾರೆ. ಇದ್ರ ಮೇಲೆ ಆಗ ಜನ ಬರ್ತಾರಲ್ವಾ. ಒಬ್ಬ ಮನುಷ್ಯನಿಗೆ 60 kg ಅಂತ ಇಟ್ರೆ ಒಂದು 100 ಜನ ಬಂದ್ರೆ ಇದು 6 ಟನ್ ಆಯ್ತು. 6 ಟನ್ ಲೋಡ್ ಅನ್ನು ತಗೊಳ್ಬೇಕಲ್ಲ, ದಟ್ ಈಸ್ ಲೈವ್ ಲೋಡ್. ಇದು ಆ ಲೋಡ್ ಅನ್ನ ನಾವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಲೋಡ್ ಇದು ಒಂದು ಡೆಡ್ ಲೋಡ್ ಅಂದ್ರೆ ಫಸ್ಟ್ ನಾವು ಡಿಸೈಡ್ ಮಾಡಬೇಕು, ಈ ಬಿಲ್ಡಿಂಗ್ ಯಾಕೆ ಕಟ್ತಾ ಇದೀವಿ ನಾವು. ಈಗ ಆಫೀಸ್ ಬಿಲ್ಡಿಂಗು, ಹಾಸ್ಪಿಟಲ್ ಬಿಲ್ಡಿಂಗು, ಸ್ಕೂಲ್ ಬಿಲ್ಡಿಂಗು ಅದೆಲ್ಲ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಜನಗಳು ತುಂಬಾ ಜನ ಓಡಾಡ್ತಾರೆ. ಮನೆ ಕಟ್ತೀವಿ ನಾವು, ಮನೆ ಕಟ್ಟುವಾಗ ಅದಕ್ಕೆ ಲೋಡ್ ಏನಾಗ್ತದೆ, ಮನೆ ಒಳಗಡೆ ನಾವು ಮಾತ್ರ ಒಂದು 5-6 ಜನ ಇರ್ತೀವಿ, 10 ಜನ ಇರ್ಬೋದು, 20 ಜನ ಇರ್ಬೋದು. ಯಾವತ್ತೋ ಒಂದು ದಿವಸ ಫಂಕ್ಷನ್ ಆಗುತ್ತೆ, ಒಂದು 50 ಜನ ಬರ್ಬೋದು. ಬಟ್ ವೇರ್ ಸ್ಕೂಲು, ಕಾಲೇಜಸ್, ಬಿಲ್ಡಿಂಗ್ಸ್ ಎಲ್ಲ ಕಟ್ಟುವಾಗ ಏನಾಗ್ತದೆ, ಪಬ್ಲಿಕ್ ಬಿಲ್ಡಿಂಗ್ ಅಂತ ಹೇಳಿದ ಕೂಡಲೇ ನಂಬರ್ ಆಫ್ ಪೀಪಲ್. ಈಗ ನಮ್ದು ಪಾಲಿಟೆಕ್ನಿಕ್ ಇದೆ, KPT ಮ್ಯಾಂಗ್ಳೂರ್. ಈ KPT ಮ್ಯಾಂಗ್ಳೂರಲ್ಲಿ ದೇರ್ ಆರ್ 1500 ಸ್ಟೂಡೆಂಟ್ಸ್ ಸ್ಟಡಿಂಗ್. ಪ್ರತಿ ದಿವಸ 1500 ಜನ ಬರ್ತಾರೆ. 100-150 ಜನ ಸ್ಟಾಫ್ ಇದ್ದಾರೆ. ಜನರಲ್ ಪಬ್ಲಿಕ್ ಕೂಡ ಇರೋದಿಲ್ಲ. ಅಂದ್ರೆ 2000 ಪಾಪ್ಯುಲೇಷನ್ ಇರೋದ್ರಲ್ಲಿ ಓಡಾಡ್ತಾರೆ. ಆ 2000 ಪಾಪ್ಯುಲೇಷನ್ ಓಡಾಡುವಾಗ ಎಲ್ಲಿ ಬರ್ತದೆ, ಒಂದು ಎಲ್ಲಿ ಅಸೆಂಬ್ಲಿ, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ, now therefore now please understand the assemblage of load resisting elements. ಈ ಲೋಡ್ weight of the structure. ಈ weight of the structure ಅನ್ನು ನಾವು ಬೀಮ್ ಟ್ರಾನ್ಸ್ಫರ್ ಮಾಡ್ತೀವಿ. ಬೀಮ್ ಏನ್ ಮಾಡ್ತದೆ, ಬರುವ ಲೋಡ್ ಅನ್ನು ತಡ್ಕೊಂಡ್ಬಿಟ್ಟು ಏನ್ ಮಾಡ್ತದೆ, ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಮತ್ತೆ ಇಲ್ಲಿಂದ ಬಂದ ಲೋಡ್ ಅನ್ನ ಕಾಲಮ್ ಏನ್ ಮಾಡ್ತದೆ, ಕಾಲಮ್ ರೆಸಿಸ್ಟ್ ಮಾಡ್ತದೆ. ರೆಸಿಸ್ಟ್ ಮಾಡಿದಂತ ಏನ್ ಮಾಡ್ತದೆ, ಟ್ರಾನ್ಸ್ಫರ್ ಮಾಡ್ತದೆ. ಇದು ಹಾಗೆ ಪ್ರತಿಯೊಂದು ಕಡೆ ಇದ್ದನು. therefore ಒಂದು ಸ್ಟ್ರಕ್ಚರ್ ಅಂತ ಹೇಳಿದ ಕೂಡಲೇ ಇಟ್ ಈಸ್ ದ ಲೋಡ್ ರೆಸಿಸ್ಟಿಂಗ್ ಅಸೆಂಬ್ಲಿ ಆಫ್ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್. ಅದನ್ನ ಅರೇಂಜ್ಮೆಂಟ್ ಮಾಡುದು. ಈಗ ನಮ್ದು ಲೋಡು ಈಗ ವರ್ಟಿಕಲ್ ಆಗಿ ಲೋಡು ಡೈರೆಕ್ಟ್ ಲೋಡ್ ಇದ್ರೆ ನಮ್ದು ಕಾಲಮ್ ಸಾಕು, ಕಂಫರ್ಟಬಲ್. ಇದನ್ನ ವರ್ಟಿಕಲ್ ಆಗಿದ್ರೆ ಒಂದ್ ವೇಳೆ ಈ ಲೋಡ್ ಈ ತರ ಇನ್ಕ್ಲೈನ್ ಆಗಿ ಲೋಡ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಅವಾಗ ಏನಾಗುತ್ತೆ, ಸ್ಟ್ರಕ್ಚರ್ ಚೇಂಜ್. ಅವಾಗ ನಾವೇನ್ ಮಾಡ್ಬೇಕು, ರೆಸಿಸ್ಟೆನ್ಸ್ ಈ ಕಡೆಯಿಂದ ಕೊಡ್ಬೇಕು. ಇದು ಬೆಂಡ್ ಆಗಬಾರ್ದು. ಬೆಂಡ್ ಆಗದೆ ಇರುವಾಗ ನಾವು ರೆಸಿಸ್ಟೆನ್ಸ್ ಕೊಡ್ಬೇಕಾಗುತ್ತೆ. ಹಾಗೆ ನಾವು ಯಾವ ಕಡೆಯಿಂದ ಲೋಡು ಆ ಸ್ಟ್ರಕ್ಚರ್ ಮೇಲೆ ಆಕ್ಟ್ ಮಾಡ್ತಾ ಇದೆ ಆ ತರ ಅರೇಂಜ್ಮೆಂಟ್ ಮಾಡ್ಬೇಕು. ನಾವು ಅರೇಂಜ್ಮೆಂಟ್ ಮಾಡೋದು ಯಾರ ಕೆಲಸ,
engineer ಕೆಲಸ. Is it not? Therefore, let us be very careful and understand this. The structural behavior. And then ಮುಂದೆ ಬೇರೆ ಬೇರೆ ಸ್ಲೈಡ್ ಇದಾವೆ. ಆ ಸ್ಲೈಡ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ತುಂಬಾ ವಿಷಯ ಇದೆ. I will tell you about it. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳಿದೆ ನಾನು ಆಲ್ರೆಡಿ ಹೇಳಿದೆ ನಾನು ನಿಮಗೆ ಏನಂತ. ಕಾಂಕ್ರೀಟ್ ಈಸ್ ಸ್ಟ್ರಾಂಗ್ ಇನ್ ಕಂಪ್ರೆಷನ್, ವೀಕ್ ಇನ್ ಟೆನ್ಷನ್. ಇದು ನಾನು therefore ಸ್ಟೀಲ್ ಇದೆಯಲ್ಲ, ಸ್ಟೀಲು ಇದು ವೆರಿ ಸ್ಟ್ರಾಂಗ್ ಇನ್ ಟೆನ್ಷನ್. ಇದು ನಾನು ಟೆನ್ಷನ್ ಅಲ್ಲೂ ಸ್ಟ್ರಾಂಗ್ ಇದೆ ಅದು ಸ್ಟೀಲು, ಕಂಪ್ರೆಷನ್ ಕೂಡ ಸ್ಟ್ರಾಂಗ್ ಇದೆ. ಇದು ನಾನು ಬಟ್ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದನ್ನ ಬಳಸ್ಕೊಳ್ತಾ ಇದೀವಿ. ಇದು ನಾನು ಈಗ ಕಾಂಕ್ರೀಟ್ ಏನಾದ್ರು ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಪ್ರಪಂಚದಲ್ಲಿ ನೀರು ಫಸ್ಟ್ ಕನ್ಸಂಪ್ಷನ್. ದ ಪೀಪಲ್ ಕನ್ಸ್ಯೂಮಿಂಗ್ ವಾಟರ್ ಫಸ್ಟ್. ದ ಸೆಕೆಂಡ್ ಮೆಟೀರಿಯಲ್ ಇಸ್ ಕಾಂಕ್ರೀಟ್. ಈಗ ಕಾಂಕ್ರೀಟ್ ಅಷ್ಟು ಲೆವೆಲ್ಗೆ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬರೀ ಕಾಂಕ್ರೀಟ್ ಅಲೋನ್ ಆದ್ರೆ ಕನ್ಸ್ಯೂಮ್ ಯೂಸ್ ಮಾಡಕ್ಕಾಗಲ್ಲ. ಇದನ್ನ ಅದರಿಂದ ಸ್ಟೀಲ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದಕ್ಕೆ ಡಿಪೆಂಡೆಂಟ್ ಅದು. ಸ್ಟೀಲ್ ಇದ್ರೆ ಅದು ವೆರಿ ಕಂಫರ್ಟಬಲ್. ಯಾವುದು? ಕಾಂಕ್ರೀಟ್. ಇದನ್ನ ಸ್ಟೀಲ್ ಇದ್ರೆ ಕಂಫರ್ಟಬಲ್. ದೇರ್ಫೋರ್ ಕಾಂಕ್ರೀಟಿಗೆ ಇಷ್ಟೊಂದು ಪಾಪ್ಯುಲಾರಿಟಿ ಬಂದಿದೆ ಅಂತ ಹೇಳಿದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಸ್ಟೀಲ್ ಇಲ್ಲ. ಯಾಕಂತ ಹೇಳಿದ್ರೆ ಕಂಪ್ರೆಷನ್ ಎಲ್ಲಿ ನಾವು ಗ್ರೌಂಡ್ ಅಲ್ಲಿ ಹಾಕ್ಬೋದು, ಫ್ಲೋರ್ ಅಲ್ಲಿ ಹಾಕ್ಬೋದು, ರೋಡ್ ಅಲ್ಲಿ ಹಾಕ್ಬೋದು. ಇದು ಬೀಮ್ ಅಲ್ಲಿ, ಕಾಲಮಲ್ಲಿ ಕೂಡ ಮಾಡ್ಬೋದು. ಬರೀ ಕಾಂಕ್ರೀಟ್ ಎಲ್ಲ ಮಾಡ್ಲಿಕ್ಕೆ ನಮ್ಗೆ ಆಗ್ತದೆ. ಇದನ್ನು ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದೊಂದು ಸೈಜ್ ಬಿಕಮ್ ವೆರಿ ಬಿಗ್. ಇದನ್ನ ನಾವು ಯಾವಾಗ ಈ ನಮ್ಮ ಕಾಲಮ್ಗೆ ನಾವು ನಮ್ಮ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಒಳಗಡೆ ಅದನ್ನ ಸೇರಿಸ್ತೀವ, ಸೇರಿದ ಕೂಡಲೇ ಕಾಲಮ್ ಸೈಜ್ ಏನಾಗ್ತದೆ? ಕಮ್ಮಿ ಆಗುತ್ತೆ. ಇದನ್ನ ಈಗ ನೀವು ಹಿಂದಿನ ಕಾಲದಲ್ಲಿ ನೋಡಿರೋದು, ಮುಂದ್ಗಡೆ ಸ್ಲೈಡ್ಸ್ ಕೆಲವಿದಾವೆ, ತೋರಿಸ್ತೀನಿ. ಐ ವಿಲ್ ಶೋ ದೋಸ್ ಸ್ಲೈಡ್ಸ್ ಆಲ್ಸೋ. ಇದನ್ನ ದೇರ್ಫೋರ್ ಇಲ್ಲಿ ಎರಡು ವಿಷಯ ಏನು ಅಂತ ಹೇಳಿದ್ರೆ ಕಾಂಕ್ರೀಟ್ ಈಸ್ ಸ್ಟ್ರಾಂಗ್ ಇನ್ ಕಂಪ್ರೆಷನ್. ಇದನ್ನ ಸ್ಟೀಲ್ ಈಸ್ ಸ್ಟ್ರಾಂಗ್ ಇನ್ ಟೆನ್ಷನ್. ಅಫ್ಕೋರ್ಸ್ ಸ್ಟೀಲ್ ಕಂಪ್ರೆಷನ್ ಅಲ್ಲಿ ಮತ್ತೆ ಟೆನ್ಷನ್ ಅಲ್ಲಿ ಎರಡು ಕಡೆ ಅದನ್ನ ನಾವು ಬಳಸೋದು ಏನಂತ ಹೇಳಿದ್ರೆ ಎರಡಕ್ಕೂ ಬಳಸ್ತೀವಿ ನಾವು. ಈಗ ಕಾಲಮ್ ಆದ ಕೂಡಲೇ ಅದು ಕಂಪ್ರೆಷನ್ ಲೋಡ್ ತಗೊಳ್ತದೆ, ಮತ್ತೆ ಬೀಮ್ ಆದ ಕೂಡಲೇ ಇಲ್ಲಿ ನೋಡಿ ಸ್ಟ್ರಕ್ಚರಲ್ ಬಿಹೇವಿಯರ್ ಆಫ್ ದ ಬೀಮ್. ಈಗ ಬೀಮ್ ಅಂತ ನಾನು ಹೇಳಿದೆ, ಇದು ನಮ್ಗೆ ನಮ್ಮ ಇಂಜಿನಿಯರ್ಗೆ ಚಾಲೆಂಜ್ ಎಲ್ಲಿ ಇರೋದು ಅಂತ ಹೇಳಿದ್ರೆ ಈ ಬೀಮ್. ಇದರಿಂದ ಗ್ರೇಟೆಸ್ಟ್ ಚಾಲೆಂಜ್. ಈಗ ನೀವು ನೋಡಿರ್ಬೋದು, ಈಗ ನಮ್ದು ಕೊಂಕಣ್ ರೈಲ್ವೆ ಇದೆ. ಆ ಕೊಂಕಣ್ ರೈಲ್ವೆಲ್ಲಿ ಒಂದು ಪಿಯರ್ ಇಂದ ಮತ್ತೊಂದು ಪಿಯರ್ಗೆ 60 ಮೀಟರ್ ಸ್ಪ್ಯಾನ್ ಇದೆ. ಆ 60 ಮೀಟರ್ ಸ್ಪ್ಯಾನ್ ನಡುವೆ ನಾವು ಒಂದು ಗರ್ಡ್ ಇಟ್ಟಿದ್ದೀವಿ, ಬೀಮ್ ಇಟ್ಟಿದ್ದೀವಿ. ಇದನ್ನ ಆ ಬೀಮ್ ನ ಮೇಲೆ ರೈಲ್ವೆ ಅಡಿಗಳು ಇದಾವೆ. ಆದ್ರಿಂದ ಆ 60 ಮೀಟರ್ ಸ್ಪ್ಯಾನ್ ಅಲ್ಲಿ ನಮ್ದು ಕಾಂಕ್ರೀಟ್, ಇದನ್ನ ರೀಇನ್ಫೋರ್ಸ್ ಕಾಂಕ್ರೀಟ್ ಅದು ಬೇರೆ ಇರ್ಬೋದು, ಪ್ರೀಸಿಯಸ್ ಕಾಂಕ್ರೀಟ್ ಗರ್ಡರ್ ಇರ್ಬೋದು, ಏನೇ ಆಗ್ಲಿ ಸ್ಟೀಲ್ ಮತ್ತೆ ಕಾಂಕ್ರೀಟ್, ಕಾಂಬಿನೇಷನ್ ಆಫ್ ಸ್ಟೀಲ್ ಅಂಡ್ ಕಾಂಕ್ರೀಟ್. ಅದರ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬಳಸ್ಕೊಳ್ತಾ ಇದೀವಿ ಅದನ್ನ. ಆದ್ರಿಂದ ಮೇಜರ್ ಚಾಲೆಂಜ್ ಏನಂತ ಹೇಳಿದ್ರೆ ಬೀಮ್ ಗರ್ಡರ್ ಅದನ್ನು ಡಿಸೈನ್ ಮಾಡ್ಬಿಟ್ರೆ ಅದು ಸರಿಯಾದ್ರೆ ನಾವು ವೆರಿ ಸ್ಟ್ರಾಂಗ್. ಓಕೆನಾ? ಆದ್ರಿಂದ ನೋಡಿ ಇದ್ರದ್ದು ಇಲ್ಲಿ ನೋಡಿ ದ ಮೋಸ್ಟ್. ಈಗ ನೀವೆಲ್ಲಾದ್ರೂ ಸ್ಟೀಲ್ ನೀವೆಲ್ಲಾದ್ರೂ ನೋಡಿರ್ಬೋದು, ಯಾವ್ದು ಬೀಮು ಮತ್ತೆ ಕಾಂಕ್ರೀಟ್ ಆಗುವ ಟೈಮಲ್ಲಿ ಒಮ್ಮೆ ನೋಡ್ಬೇಕು ನೀವು ಎಲ್ಲ ಸೈಡ್ ಗಳಿಗೆಲ್ಲ ಹೋಗಿ. ಯು ಮಸ್ಟ್ ವಿಸಿಟ್ ಒನ್ಸ್. ಯು ಮಸ್ಟ್ ಗೋ ಅಂಡ್ ಲುಕ್ ಅಟ್ ದ ಸೈಟ್. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಬೀಮ್ ಅಂತ ಹೇಳಿದಕ್ಕೆ ಹೇಳಿದ ಕೂಡಲೇ ಬಾಟಮ್ ಅಲ್ಲಿ ರಿಇನ್ಫೋರ್ಸ್ಮೆಂಟ್ ಜಾಸ್ತಿ ಇರುತ್ತೆ, ಟಾಪ್ ಅಲ್ಲಿ ರಿಇನ್ಫೋರ್ಸ್ಮೆಂಟ್ ಕಡಿಮೆ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ, ಯಾಕೆ ಕಮ್ಮಿ ಇರುತ್ತೆ ಅನ್ನೋದಕ್ಕೆ ನೋಡಿ ಇಲ್ಲಿ ಇದೆ ಕಾರಣ. ಏನಂತ ಹೇಳಿದ್ರೆ ಈಗ ಬೀಮು ಇದ್ರದ್ದು ಬಿಹೇವಿಯರ್ ಹೇಗೆ ಅಂತ ಹೇಳಿದ್ರೆ ಇದೀಗ ಬೆಂಡಿಂಗ್ ಆಗುತ್ತೆ. ಹೀಗೆ ಬೆಂಡ್ ಆಗ್ತದೆ. ಈಗ ಬೆಂಡ್ ಆದ ಕೂಡಲೇ ಏನಾಗುತ್ತೆ, ಈ ಮೇಲಿನ ಎಲ್ಲಾ ಲೇಯರ್ಗಳು ಕೂಡ ಸಫರಿಂಗ್ ಫ್ರಮ್ ಕಂಪ್ರೆಷನ್. ಅದಕ್ಕೆ ನಾವು ಮೇಲ್ಗಡೆ ಕಾಂಕ್ರೀಟ್ ಜಾಸ್ತಿ ಹಾಕ್ತೀವಿ, ಬಿಕಾಸ್ ಇಟ್ ಇಸ್ ಕಂಪ್ರೆಸ್ಡ್. ನಾವು ವೆರೈಸ್ ಇನ್ ದ ಬಾಟಮ್ ಲೇಯರ್ಸ್, ಇದು ಬೀಮಿನ ಬಾಟಮ್ ಅಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಟೀಲ್ ಯೂಸ್ ಮಾಡ್ತೀವಿ. ಬಿಕಾಸ್ ಸ್ಟೀಲ್ ಸ್ಟ್ರಾಂಗ್ ಇನ್ ಟೆನ್ಷನ್, ರೆಸಿಸ್ಟಿಂಗ್ ದ ಟೆನ್ಷನ್. ಅದಕ್ಕೆ ನಾವೇನ್ ಮಾಡ್ತೀವಿ, ಬಾಟಮ್ ಅಲ್ಲಿ ಸ್ಟೀಲ್ ಹಾಕ್ತೀವಿ. ಟಾಪ್ ಅಲ್ಲಿ ಕಾಂಕ್ರೀಟ್ ಇಸ್ ಸ್ಟ್ರಾಂಗ್, ದೇರ್ಫೋರ್ ಕಾಂಕ್ರೀಟ್ ಯೂಸ್ ಮಾಡ್ತೀವಿ. ಎರಡು ಕಡೆನೂ ಸ್ಟೀಲ್ ಯೂಸ್ ಮಾಡಬಹುದು. ವೈ ವಿ ಆರ್ ಯೂಸಿಂಗ್ ದಟ್ ಕಾಂಕ್ರೀಟ್? ಬಿಕಾಸ್ ಇಟ್ ಈಸ್ ಚೀಪರ್ ಮೆಟೀರಿಯಲ್. ಇದನ್ನ ಕಂಪೇರ್ಡ್ ಟು ಸ್ಟೀಲ್. ಸ್ಟೀಲ್ ಒಂದು ಸ್ಟೀಲ್ ಬೀಮ್ ಮಾಡಿಬಿಡ್ಬೋದು. ಸ್ಟೀಲ್ ಬೀಮ್ ಮಾಡಿದ ಕೂಡ ಏನಾಗ್ತದೆ, ಅದಕ್ಕೆ ಮೇಂಟೆನೆನ್ಸ್ ಬರುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಇದನ್ನ ಆದ್ರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡನ್ನ ಕಂಬೈನ್ ಮಾಡಿ ಕಾಂಪೋಸಿಟ್ ಮೆಟೀರಿಯಲ್ ಮಾಡ್ತೀವಿ. ಯಾವ್ದ್ರಲ್ಲಿ ಏನ್ ಕೆಪಾಸಿಟಿ ಉಂಟು ಅದನ್ನ ತಗೊಳ್ಳೋದು. ಇದನ್ನ ಓಕೆ. ನಾವು ದಿಸ್ ಇಸ್ ದ ಸ್ಟ್ರಕ್ಚರಲ್ ಬಿಹೇವಿಯರ್ ಅಂಡ್ ಅಸೆಂಬ್ಲಿ ಸ್ಟ್ರಕ್ಚರ್. ಈಗ ನಾನು ಇದೆಲ್ಲ ನಿಮ್ಗೆ ಮಾತಾಡಿದೆ, ಅದೆಲ್ಲ ಇದೆ ಇದರಲ್ಲಿ.
Structures when subjected to external load have internal reactions in the form of bending moment, shear force, axial thrust. ಈಗ ನಾನು ಏನೆಲ್ಲ ಹೇಳಿದಾಗಲ್ಲ ಇದೆ ಹೊರಗಡೆ ಇದನ್ನ ಇದಕ್ಕೆ ಸಂಬಂಧಪಟ್ಟಾಗ ನೆಕ್ಸ್ಟ್ ಸ್ಲೈಡ್ಸ್ ಇದೆ ಕೆಲವು ಐ ವಿಲ್ ಶೋ ದಟ್. As a result, the structures develop internal stresses and undergo deformations. ಇದನ್ನ ಯಾವಾಗ ನಾವು ರೋಡ್ ಅಪ್ಲೈ ಮಾಡ್ತೀವಿ, ರೋಡ್ ಅಪ್ಲೈ ಮಾಡಿದ ಕೂಡಲೇ ಏನಾಗ್ತದೆ, ಈಗ ಕಂಬ ಇದೆ, ಕಾಲಮ್ ಇದೆ, ರೋಡ್ ಅಪ್ಲೈ ಮಾಡಿದ ಕೂಡಲೇ ಕಾಲಮ್ದು ಲೆಂತ್ ಏನಾಗ್ತದೆ, ಕಮ್ಮಿ ಆಗುತ್ತೆ. ಕಮ್ಮಿ ಆಗ್ಬೇಕು, ಕಮ್ಮಿ ಆಗ್ಬಾರ್ದು. ಕಮ್ಮಿ ಆಗದೆ ಇರುವಾಗೆ ಮಾಡುವಂತದ್ದು ನಮ್ ಕೆಲಸ. ಇದನ್ನ ಯಾವಾಗಲೂ ಎಂಡ್ ಪ್ರಾಡಕ್ಟ್ ನೀವು ರೋಡ್ ಅಪ್ಲೈ ಮಾಡಿದ ಕೂಡಲೇ ಎಂಡ್ ಪ್ರಾಡಕ್ಟ್ ಏನಂದ್ರೆ ಕೆಳಗಡೆ ಪುಷ್ ಮಾಡ್ತದೆ. ಇದನ್ನ ಅಲ್ವಾ, ಲೋಡ್ ಈಗ ಕೆಳಗಡೆ ಬಿಟ್ಟರೆ ಎಲ್ಲ ಹೋಗ್ತದೆ, ಅದು ಕೆಳಗಡೆ ಹೋಗುತ್ತೆ. ಸಣ್ಣ ಸಣ್ಣ ತಿನ್ ಸೆಕ್ಷನ್ ಇದ್ರೆ ತೂತ್ ಮಾಡ್ಕೊಂಡು ಹೋಗ್ತದೆ, ರೈಟ್. ದೇರ್ಫೋರ್ ಏನಾಗ್ತದೆ ಅಂತ ಹೇಳಿದ್ರೆ, ಯಾವಾಗಲೂ ಲೋಡ್ ಕಾಲಮ್ ಇದೆ, ಕಾಲಮ್ ಮೇಲೆ ನೀವು ಲೋಡ್ ಈಗ ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ಕೂಡಲೇ ಏನಾಗ್ತದೆ, ಟೆನ್ಸ್ ಟು ಕಂಪ್ರೆಸ್. ಟೆನ್ಸ್ ಟು ಕಂಪ್ರೆಸ್ ಇದ್ರ ಲೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಕಮ್ಮಿ ಆಗ್ಬೇಕು, ಕಮ್ಮಿ ಆದ್ರೆ ನಮ್ದು ಬಿಲ್ಡಿಂಗ್ ಹೀಗೆ ಆಗ್ತದೆ. ಇದನ್ನ ಅದಕ್ಕೆ ನಾವೇನ್ ಮಾಡ್ತೀವಿ, ಆಗದೆ ಇರುವಾಗ ನಾವು ನಮ್ಮ ಸ್ಟ್ರಕ್ಚರ್ ತಯಾರು ಮಾಡ್ಬೇಕು, ನಮ್ಮ ಕಾಲಮನ್ನ ತಯಾರು ಮಾಡ್ಬೇಕು. ಓಕೆ, ಅಂಡರ್ಗೋ ಡಿಫಾರ್ಮೇಶನ್. ಸ್ವಲ್ಪ ಡಿಫಾರ್ಮೇಶನ್ ಆಗ್ತದೆ. ಆ ಡಿಫಾರ್ಮೇಶನ್ ಎಷ್ಟು ಅಂದ್ರೆ ವಿತ್ ಇನ್ ದ ಲಿಮಿಟ್ಸ್. ಇದನ್ನ ವಿತ್ ಇನ್ ದ ಲಿಮಿಟ್. ಆ ಲಿಮಿಟ್ಸ್ ಒಳಗಡೆ ಇದು ನಮ್ಗೆ ಪರ್ಚೇವ್ನೆಸ್ ಇರೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಬೆಂಡಿಂಗ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಅಲ್ಲಿವರೆಗೆ ದಟ್ ಕ್ಯಾನ್ ಬಿ ಯುಟಿಲೈಸ್. ಓಕೆ, ಅಂಡ್ ಸಿಮಿಲರ್ಲಿ in structural design the members are proportioned such that these internal stresses and deformations are within the acceptable limits. ಅಂದ್ರೆ ಈಗ ನಾವೇನಂತ ಹೇಳಿದ್ರೆ, ಹಿಂಗೆ ನೋಡಿ ಇದ್ರಲ್ಲಿ ಹೇಳಿದ್ರೆ, ಈಗ ನಮ್ದು ಕೆಲಸ ಏನಂತ ಹೇಳಿದ್ರೆ, ಈ ಕಾಲಮ್ ಸೈಜ್ ಎಷ್ಟು ಬೇಕಂತ ಡಿಸೈಡ್ ಮಾಡೋದು. ಕಾಲಮ್ ಸೈಜ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡೋದು. ಡಿಸೈಡ್ ಆಗೋದು ಯಾವ್ದ್ರ ಮೇಲೆ, ಮೆಟೀರಿಯಲ್ ಮೇಲೆ. ಯಾವ ಮೆಟೀರಿಯಲ್ ಅದು ಅಂತ ಡಿಸೈಡ್ ಆಗೋದು ಯಾವ್ದ್ರ ಮೇಲೆ, ಅದು ಡಿಸೈಡ್ ಆಗೋದು ಎಷ್ಟು ಲೋಡ್ ಅದ್ರ ಮೇಲೆ ಆಕ್ಟ್ ಮಾಡ್ತಾ ಇದೆ. ಇದನ್ನ ಎರಡು ವಿಷಯ ಇದೆ, ಎರಡು ವಿಷಯ. ಒಂದು ಲೋಡ್ ಎಷ್ಟಿದೆ ಅಂತ, ಮೆಟೀರಿಯಲ್ ಯಾವುದು ಅಂತ. ಇದನ್ನ ಅದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಯಾವಾಗಲೂ ನಾವು ಅದನ್ನ ಎಷ್ಟು ಬೇಕಂತ ತಯಾರು ಮಾಡೋದು ಯಾರು, ಇಂಜಿನಿಯರ್ ತಯಾರು ಮಾಡೋದು. ಇಂಜಿನಿಯರ್ಸ್ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇದ್ರದ್ದೆಲ್ಲ ಸರಿಯಾದ ಮಾಹಿತಿ ಗೊತ್ತಿರಬೇಕು. ಓಕೆನಾ? ಓಕೆ, ದೆನ್ ಈಗ ಈ ರೀನ್ಫೋರ್ಸ್ ಕಾಂಕ್ರೀಟ್ ಡಿಸೈನ್ ಆಬ್ಜೆಕ್ಟಿವ್ಸ್ ಏನು ಅಂತ, ಆಬ್ಜೆಕ್ಟಿವ್ಸ್ ಏನು ಅಂತ ಹೇಳಿದ್ರೆ, ಯಾವಾಗಲೂ ನಮ್ಮ ಸ್ಟ್ರಕ್ಚರ್ ಸೇಫ್ ಆಗಿರ್ಬೇಕು. ಯಾವ್ದು ಬಿಲ್ಡಿಂಗ್ ಕಟ್ಟಿ, ಯಾವ ಬಿಲ್ಡಿಂಗ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಡ್ಯಾಮ್ಸ್ ಇರ್ಬೋದು, ಏನ್ ಬೇಕಾದ್ರೂ ಫ್ಲೈಓವರ್ ಇರ್ಬೋದು, ವಾಟ್ ಎವರ್ ಯು ಬಿಲ್ಡ್, ಅದು ಏನಿರ್ಬೇಕು, ಸೇಫ್ಟಿ ಫಸ್ಟ್. ಇದನ್ನ ಸೇಫ್ಟಿ ಇಲ್ಲೇ ನಮ್ಗೆ ಬೇರೆ ಯಾಕೆ ಅವಶ್ಯಕತೆ ಇಲ್ಲ, ಮಾತಾಡ್ಲಿಕ್ಕೆ ಇಲ್ಲ. ಅದರಿಂದ ಸೇಫ್ಟಿ ಮಾಡಿ. ಮತ್ತೆ ಎರಡನೇದು ಏನು ಅಂತ ಹೇಳಿದ್ರೆ ಫಂಕ್ಷನಲ್. ನಾವು ಯಾವ ಉದ್ದೇಶಕ್ಕೆ ಆ ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡ್ತೀವಿ ನೋಡಿ, ಆ ಪರ್ಪಸ್ಗೆ ಅದು ಬಳಕೆ ಆಗುತ್ತೆ. ಫಂಕ್ಷನಲ್ ಇದನ್ನ. ಮತ್ತೆ ಡ್ಯೂರಬಲ್, ಬಾಳಿಕೆ ಬರ್ಬೇಕಾದ್ರೆ ಬಾಳಿಕೆ ಇರಬೇಕು. ಮತ್ತೆ ಶುಡ್ ಬಿ ಎಕನಾಮಿಕಲ್, ಖರ್ಚು ಕಮ್ಮಿ ಆಗ್ಬೇಕು. ನೋಡಿ, ಒಬ್ರು ಇಂಜಿನಿಯರ್ ಆದವರಿಗೆ ಇದಿಷ್ಟು ಕೆಲಸನ ಯಾವಾಗಲೂ ನಮ್ಮ ಮನಸ್ಸಲ್ಲಿ, ನಮ್ಮ ತಲೆಯೊಳಗಡೆ ಇಟ್ಕೊಂಡು ಕೆಲಸ ಮಾಡ್ಬೇಕು. ಮೊದಲನೇದೇನು, ಸೇಫ್ಟಿ. ಸೇಫ್ಟಿ ಫಸ್ಟ್. ಇದನ್ನ ವಾಟ್ ಎವರ್ ಯು ಡೂ ನೋ ದಟ್ ಸ್ಯಾಟಿಸ್ಫೈ ದ ಸೇಫ್ಟಿ ಕಂಡೀಷನ್. ನೀವು ಬಿಲ್ಡಿಂಗ್ ಕಟ್ಟಿದ ನಂತರ ಅದು ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು, ಎಲ್ಲಿಯೂ ಕೂಡ ಕೊತ್ತು ಬೀಳಬಾರ್ದು. ಈ ಕಾಲಮು ಬೀಮ್ ಆಗಲಿ ಯಾವುದು ಸಹ ಡಿಟೀರಿಯೇಟ್ ಆಗಬಾರ್ದು. ಅದು ನಮ್ದು ಸೇಫ್ಟಿ. ಇದನ್ನ ಸೇಫ್ಟಿ ಫಸ್ಟ್. ಮತ್ತೆ ಎರಡನೇದು, ಸೆಕೆಂಡ್ ಒನ್ ಏನು, ಫಂಕ್ಷನಲ್. ಯಾವ ಉದ್ದೇಶಕ್ಕೆ ನಾವು ಅದನ್ನು ನಿರ್ಮಾಣ ಮಾಡ್ತೇವೋ ಆ ಉದ್ದೇಶಕ್ಕೆ ಬಳಕೆ. ಮತ್ತೆ ಅದು ಬಾಳಿಕೆ ಇರಬೇಕು. ಅದನ್ನ ಡಿಸೈಡ್ ಮಾಡೋದು ನಾವೇ, ಎಷ್ಟು ದಿವಸ ಇದು ಅಂತ. ಆ ಬಿಲ್ಡಿಂಗ್ ಎಷ್ಟು ದಿವಸ ಇರಬೇಕು, ಆ ಸ್ಟ್ರಕ್ಚರ್ ಎಷ್ಟು ದಿವಸ ಇರಬೇಕು ಅಂತ ಡಿಸೈಡ್ ಮಾಡೋದು. ಬಟ್ ಅಷ್ಟು ದಿವಸ ಅದು ಬಾಳಿಕೆ ಇರ್ಬೇಕು. ಮತ್ತೆ ಕಾಸ್ಟು ಕಮ್ಮಿ ಆಗಬೇಕು. ಇದು ಇಂಜಿನಿಯರ್ದು ದಟ್ ಈಸ್ ಗೋಲ್. ಅವ್ರು ಯಾವಾಗ್ಲೂ ಅವ್ರ ಮನಸ್ಸಲ್ಲಿ ಇರಬೇಕು. ಇದನ್ನ ಲಾಸ್ಟ್ ಸ್ಲೈಡ್ ಕೂಡ ನಾನು ಹೇಳಿದ್ದೀನಿ. ಇದು 3 ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ ಇದೆ. ಇದನ್ನ ಒಂದ್ಸಾರಿ ಓದಿ ನೀವು. ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ. ಯು ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದಟ್. ನೋಡಿ, ಇದು ಹೈ ರೈಸ್ ಬಿಲ್ಡಿಂಗ್. ಇದೊಂದು ಬಿಲ್ಡಿಂಗ್ ಏನು, ನಮ್ KPT ಹಿಂಗಡೆ ಒಂದು ಬಿಲ್ಡಿಂಗ್ ಇದೆ. ಇದಕ್ಕೆ SK ಟವರ್ಸ್ ಅಂತ ಹೇಳ್ತೀವಿ ನಾವು. ಇದಕ್ಕೆ SK ಟವರ್ಸ್. ಇದು 37 ಸ್ಟೋರಿ ಬಿಲ್ಡಿಂಗ್ ಇದೆ. ಇದ್ರೊಳಗಡೆ ಏನು ಅಂತ ಹೇಳಿದ್ರೆ, ವಿಶೇಷತೆ ಏನಂತ ಹೇಳಿದ್ರೆ, ಮೇಸನರಿ ಇಲ್ಲ ಇದ್ರೊಳಗಡೆ, ಎಲ್ಲ ಫುಲ್ ಕಾಂಕ್ರೀಟ್ ಸ್ಟ್ರಕ್ಚರ್. ಇದನ್ನ ಕಾಂಕ್ರೀಟ್ ಸ್ಟ್ರಕ್ಚರ್
ಮೇಷನರಿ ಅಂತ ಹೇಳಿದ್ರೆ ನಮ್ದು ಇಟ್ಟಿಗೆ ಅಥವಾ ಕೆಂಪುಗಲ್ಲು ಅಥವಾ ಅಂತದ್ದು ಯಾವುದು ಕೂಡ ಬಳಕೆ ಆಗಿಲ್ಲ. ಬಳಕೆ ಆಗಿದ್ರು ಕೂಡ ಬೇರೆ ಮಿನಿಮಮ್ ಇದನ್ನ ಒಂದು ಎಷ್ಟು ಕಟ್ಟಡ ನೋಡಿದ ಕೂಡಲೇ ಇಷ್ಟು ಇಟ್ಟಿಗೆ ಖರ್ಚಾಗಿದೆ, ಇಷ್ಟು ಕೆಮಿಕಲ್ ಲ್ಯಾಟರೈಟ್ ಸ್ಟೋನ್ ಖರ್ಚಾಗಿದೆ ಅಂತ ಒಂದು ಭಾವನೆ ಬರ್ತದೆ ಮನಸ್ಸಲ್ಲಿ. ಅದರಲ್ಲಿ 100ನೇ ಒಂದು ಪಟ್ಟು ಕೂಡ ಆಗಿಲ್ಲ ಇರೋದು. ಮೇನ್ಲಿ ಎಲ್ಲ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಎವ್ರಿಥಿಂಗ್ ಇಸ್ ಡಿಸೈನ್ ದಟ್ ಈಸ್ ಯೂಸಿಂಗ್ RCC ರೀಇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಅನ್ನ ಯೂಸ್ ಮಾಡಿ ಇದನ್ನ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇದು ಇನ್ನೊಂದು ಬಿಲ್ಡಿಂಗ್ ಇದೆ, ಇದೊಂದು 12 ಸ್ಟೋರಿ ಬಿಲ್ಡಿಂಗ್. ಇದು ಕೂಡ ಇದರಲ್ಲಿಯೂ ಸಹ ಇದರಲ್ಲಿ ಬೇರೆ ಮಿನಿಮಮ್ ಇದು ಮೇಸನರಿ, ಇದು ಈ ಮೇಸನರಿ ಇದು ಸಹ ಕಮ್ಮಿ ತೀರಾ ಕಮ್ಮಿ ಮೇಸನರಿ ಇದರಲ್ಲಿ ತೀರಾ ಕಮ್ಮಿ ಅಂತ ಹೇಳಿದ್ರೆ ಇಲ್ವೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. 37 ಸ್ಟೋರಿ ಬಿಲ್ಡಿಂಗ್ ಇದೊಂದು 12 ಸ್ಟೋರಿ ಬಿಲ್ಡಿಂಗ್. ಇದರಲ್ಲಿ ಕೂಡ ನಾವು ಬರೀ ಕಾಲಮ್ಸು, ಬೀಮ್ಸು, ಸ್ಲ್ಯಾಬ್ಸ್ ಅಷ್ಟರಲ್ಲೇ ಇದು ಮೆಜಾರಿಟಿ ಕನ್ಸ್ಟ್ರಕ್ಷನ್ ಆಗಿದೆ ಈ ಸ್ಟ್ರಕ್ಚರ್. ಓಕೆನಾ? ನೋಡಿ, ಇದೊಂದು ಸೂಪರ್ ಡ್ಯಾಮ್. ಇದು ಫೋರ್ಸ್ ಹೀಗೆ ಆಕ್ಟ್ ಮಾಡ್ತಾ ಇದೆ, ಅದಕ್ಕೆ ನಮ್ಮ ಸ್ಟ್ರಕ್ಚರ್ ಹೀಗೆ ನಿಲ್ಬೇಕು, ಹೀಗೆ ವರ್ಟಿಕಲ್ ಆಗಿ ನಿಲ್ಬೇಕು. ಇದು ನೀರ್ದು ಫೋರ್ಸು, ನೀರು ಮೇಲ್ಗಡೆ ನಿಂತ್ಕೊಂಡಿದೆ, ಹೀಗೆ ನೀರು ದೂಡ್ತಾ ಇದೆ, ನಮ್ಮ ಡ್ಯಾಮ್ ಅನ್ನ ಹೀಗೆ ದೂಡ್ತಾ ಇದೆ. ನಮ್ಮ ಸ್ಟ್ರಕ್ಚರ್ ಏನ್ ಮಾಡ್ಬೇಕು, ಹಾಗೆ ಅದು ನಿಲ್ಬೇಕು. ಅದು ಪ್ರೈಮರಿ ಆಬ್ಜೆಕ್ಟ್ ನಮಗೆ. ಮತ್ತೆ ಇದು ಫ್ಲೈಓವರ್, ಯು ಕ್ಯಾನ್ ಸಿ ದಿಸ್. ಮೆಟ್ರೋ ಇದೆ, ಫ್ಲೈಓವರ್ ಇದೆ, ರೋಡ್ ಇದೆ, 3 ಟ್ರ್ಯಾಕ್. ಮೂರು ಲೆವೆಲ್ ಅಲ್ಲಿ ಇದೆ. ಇದು 3 ಲೆವೆಲ್ ಅಲ್ಲಿ, ಒಂದು ಗ್ರೌಂಡ್ ಲೆವೆಲ್, ಇನ್ನೊಂದು ಇಂಟರ್ಮೀಡಿಯೇಟ್ ಲೆವೆಲ್, ಮತ್ತೊಂದು ಲೈಕ್ ನಾವು ಸ್ಟ್ರಕ್ಚರ್ ನಮ್ಮ ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಏನೆಲ್ಲ ಕೆಲಸ ಮಾಡೋದು ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್. ಅಂಡ್ ಆಲ್ಸೋ ಇಲ್ಲಿ ನಾವು ಇನ್ನೊಂದ್ಸಾರಿ ನಿಮ್ಗೆ ಆಗ ನಾನು ಡಯಾಗ್ರಾಮೆಟಿಕಲಿ ಎಕ್ಸ್ಪ್ಲೈನ್ ಮಾಡಿದೆ ಏನಂತ, ಕಾಲಮು ಬೀಮು ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಈಗ ನೋಡಿ, ಯು ಕ್ಯಾನ್ ಲುಕ್ ಅಟ್ ದಿಸ್. ಇದನ್ನ ನೀವು ನೋಡ್ಬೋದು. ಈಗ ಇಲ್ಲಿ ಬೀಮ್ ಅಂದ್ರೆ ಏನು, ತೊಲೆಗಳು ಅಂತ. ಇಟ್ ಈಸ್ ಕನೆಕ್ಟಿಂಗ್ ಹಾರಿಜಾಂಟಲ್ ಮೆಂಬರ್ಸ್ ಬೀಮ್ಸ್. ಇದು connecting between the column to column, isn't it? And supporting the slab, it is the horizontal member which are in buildings or any structure, horizontal members supporting the slab ಅನ್ನು ಹಿಡ್ಕೊಂಡಿದೆ beam ಗೆ. ಇದು ಸ್ಲಾಬ್, ಇದು ಅದರ ಕೆಳಗಡೆಗೆ beam ಗೆ ನಿಂತ್ಕೊಂಡಿದೆ. ಇದು beam. ಇದು therefore slab ಅನ್ನ ಏನ್ ಮಾಡ್ತಾ ಇದೆ, ಇದು ಸಪೋರ್ಟ್ ಮಾಡ್ತಾ ಇದೆ. ಸಪೋರ್ಟ್ ಮಾಡ್ಕೊಂಡು ಏನ್ ಮಾಡ್ತಾ ಇದೆ, ಇಲ್ಲಿಂದ ಕಾಲಮ್ ಗೆ ಲೋಡ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ. Now see, you can look at this. No. ಅದರಿಂದ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂತ ಹೇಳಿದ್ರೆ, ನೀವು ಇದನ್ನೆಲ್ಲ ಪಾಠ ಮಾಡುವಾಗ ಕನ್ಸ್ಟ್ರಕ್ಷನ್ ನಿರ್ಮಾಣ ಆಗ್ತಾ ಇರುವಂತಹ ಸೈಟ್ಗಳಿಗೆ ಫ್ರೀಕ್ವೆಂಟ್ ಆಗಿ ನೀವು ಭೇಟಿ ಮಾಡಬೇಕು. ಇವತ್ತೊಂದು ಕ್ಲಾಸ್ ಆಗುತ್ತೆ, 1 ಗಂಟೆ ಪಾಠ ಮಾಡ್ತಾರೆ, ಅಥವಾ ಒಂದು 2-3 ದಿನ ಕ್ಲಾಸ್ ಆಗುತ್ತೆ, ಆದ ನಂತರ ಬೀಮ್ ಬಗ್ಗೆ ಮಾತಾಡ್ತಾರೆ. ಈಗ ನಾನು ತುಂಬಾ ವಿಷಯ ಹೇಳಿದೆ ನಿಮ್ಗೆ. ಬಾಟಮ್ ಸ್ಟ್ರಾಂಗ್ ಇರುತ್ತೆ, ಬಾಟಮ್ ಟೆನ್ಷನ್ ಲೇಯರು, ಮತ್ತೆ ಬೀಮ್ ಬಾಟಮ್ ಎಲ್ಲ ಟೆನ್ಷನ್ ಸಬ್ಜೆಕ್ಟೆಡ್ ಟು ಟೆನ್ಷನ್, ಬೀಮ್ ಟಾಪ್ ಎಲ್ಲ ಸಬ್ಜೆಕ್ಟೆಡ್ ಟು ಕಂಪ್ರೆಷನ್ ಅಂತ ಹೇಳಿದೆ ನಾನು. ಬಾಟಮ್ ಅಲ್ಲಿ ಸ್ಟೀಲ್ ಜಾಸ್ತಿ ಆಗ್ತಾರೆ, ಮತ್ತೆ ಮೇಲ್ಗಡೆ ಕಾಂಕ್ರೀಟ್ ಇರ್ತದೆ ಅಂತ. ಅದನ್ನ ಸೈಟ್ ಅಲ್ಲಿ ನಾವು ನೋಡಿದ ಕೂಡಲೇ ಏನಾಗುತ್ತೆ, ನಮ್ಮ ತಲೆ ಒಳಗಡೆ ಅದು ಉಳ್ಕೊಳ್ಳುತ್ತೆ. ಆದ್ರಿಂದ ಇಟ್ ಈಸ್ ಬೆಟರ್ ಯು ಪ್ಲೀಸ್ ಕೈಂಡ್ಲಿ ವಿಸಿಟ್ ದ ಸೈಟ್ಸ್. ಇದು ನಾಟ್ ಅಂಡ್ ಇದು ಬೀಮ್ ಅಂತ ಹೇಳಿದ್ರೆ ಹಾರಿಜಾಂಟಲ್ ಮೆಂಬರ್. ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ವಿಚಾರಗಳನ್ನು ಮಾತಾಡಿದ್ದೀನಿ ನಾನು. ನಿಮ್ಗೆ ಏನು ಫ್ರೀ ಇದ್ರೆ ಫ್ರೀ ಇರುವಾಗ ಒಂದ್ಸಲಿ ನೋಡಿ. ಮತ್ತೆ ಕಾಲಮ್, ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇದು ಕಾಲಮ್, ಇದು ಕಾಲಮ್, these are the columns. And also there is a shear wall system, isn't it? Load resisting, lateral load resisting system ಅಂತ ಹೇಳೋದು. ಅದಕ್ಕೆ lateral load resisting system ಅಂತ ಹೇಳಿದ್ರೆ ನೋಡಿ, ಹಿಂಗಿರುತ್ತೆ ಕಾಲಮ್, ಸ್ವಲ್ಪ ಅದದ್ದು ವಿಡ್ತ್ ಜಾಸ್ತಿ ಇರುತ್ತೆ. ಇದನ್ನ ಹೇಳಿದ್ರೆ RCC ವಾಲ್, RCC ಕಾಲಮ್ ಏನ್ ಬೇಕಾದ್ರೂ ಹೇಳ್ಬೋದು ಅದಕ್ಕೆ. ಇಟ್ ಈಸ್ ಕಾಲ್ಡ್ ಶಿಯರ್ ವಾಲ್. ಅದ್ ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಡೈರೆಕ್ಷನ್ ಅಲ್ಲಿ ಇದು ಸ್ಟ್ರಾಂಗ್, ಈ ಡೈರೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಇದು. ಒಂದ್ ವೇಳೆ ನಮ್ಗೆ ಹೀಗೆ ಬೇಕಾದ್ರೆ ನಾವು ಹೀಗೆ ಮಾಡ್ತೀವಿ, ಆಗ ಈ ಡೈರೆಕ್ಷನ್ ಅಲ್ಲಿ ಸ್ಟ್ರಾಂಗ್. ಅಂಡರ್ಸ್ಟ್ಯಾಂಡ್? ಶಿಯರ್ ವಾಲ್ ಅಂತ ಹೇಳ್ತೀವಿ ಅದಕ್ಕೆ. ಮತ್ತೆ ಶಿಯರ್ ಕೋರ್ ಅಂತ ಕೂಡ ಹೇಳ್ತೀವಿ ನಾವು ಕೆಲವನ್ನ. ಆ ಶಿಯರ್ ಕೋರು ಇಲ್ಲಿಲ್ಲ, ಇದ್ರಲ್ಲಿ ಕಾಣೋದಿಲ್ಲ ಇದರಲ್ಲಿ, ಬಟ್ ಸ್ಟೇರ್ ಕೇಸು ಮತ್ತೆ ಲಿಫ್ಟ್ ಇರೋ ಜಾಗಗಳನ್ನ ನಾವು ಶಿಯರ್ ಕೋರ್ ಅಂತ ಹೇಳ್ತೀವಿ. ಲಿಫ್ಟ್ ಒಂದು ಕವರ್ ಮಾಡಿರ್ತಾರೆ ನೋಡಿ, ಲಿಫ್ಟ್ ಒಂದು ಬಾಕ್ಸ್ ಇರ್ತದೆ, ಒಂದು ಕವರ್, ಅದು 4 ಮಧ್ಯದಲ್ಲಿ ಗೋಡೆ ಇರುತ್ತೆ, ಅದು ಉದ್ದಕ್ಕೆ ಟ್ಯೂಬ್ ನಾಗೆ ನಿಂತಿರ್ತದೆ ಕೆಳಗಿಂದ ಮೇಲ್ವರೆಗೆ. ದಟ್ ಇಸ್ ಶಿಯರ್ ಕೋರ್ ಅಂತ ಹೇಳೋದು ಅದಕ್ಕೆ. ಅಂದ್ರೆ ಅದು ಇಡೀ ವೆರಿ ಸ್ಟ್ರಾಂಗರ್ ಇನ್ ಇಡೀ ಬಿಲ್ಡಿಂಗ್ ಹೀಗೆ ಅಲುಗಾಡಿದ್ರೆ ಇದು ಹಿಡಿದು ನಿಲ್ಸುತ್ತೆ ಪ್ರತಿಯೊಂದು, ಯಾವುದನ್ನು ಆಚೆ ಈಚೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಒಂದ್ಸಾರಿ ಏನಾದ್ರು ವೈಬ್ರೇಷನ್ ಆದ್ರೂ ಕೂಡ
ಒಂಥರ ಹೀಗೆ ಹೋಗಿ ಹೀಗೆ ಬರ್ಲಿಕ್ಕೆ ಅವಕಾಶ ಅದು ಸಪೋರ್ಟ್ ಮಾಡ್ತದೆ. ಜಾಸ್ತಿ ಬೆಂಡ್ ಆಗ್ಲಿಕ್ಕೆ ಬಿಲ್ಡಿಂಗ್ ಅನ್ನ ಬಿಡಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಸ್ಟ್ರಕ್ಚರ್ ಹೈ-ರೈಸ್ ಬಿಲ್ಡಿಂಗ್ ಅದು ಹೀಗೆ ಬೆಂಡ್ ಆದ ಕೂಡಲೇ ಅದಕ್ಕೊಂದು ಪರಿಮಿತಿ ಇದೆ. ಆ ಪರಿಮಿತಿ ಒಳಗಡೆ ಇದ್ರೆ ವಾಪಸ್ ಬರ್ತದೆ, ಆ ಪರಿಮಿತಿ ಬಿಟ್ಟು ಹೋದ್ರೆ ಬಿದ್ದೋಗ್ತದೆ ಕೆಳಗಡೆ. ಅದಕ್ಕೆ ಅಂತ ಕೇಸಲ್ಲಿ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಯಾವಾಗಲೂ ಇಂಥದನ್ನ ಪ್ರೊವೈಡ್ ಮಾಡ್ತೀವಿ. ಶಿಯರ್ ವಾಲ್ ಅಂತ ಹೇಳಿದ್ರೆ ಅಂದ್ರೆ ಇಟ್ ಈಸ್ ಲೈಕ್ ಎ ಕಾಲಮ್, ಇಟ್ ಈಸ್ ಲೈಕ್ ಎ ವಾಲ್. ಇಟ್ ಲಾಂಗರ್ ಬಿಗರ್. ನಾನು ನಿಮ್ ಕಡೆ ಒಂದು ಬಿಲ್ಡಿಂಗ್ ತೋರಿಸಿದೆ 37 ಸ್ಟೋರಿ ಬಿಲ್ಡಿಂಗ್ ಅಂತ, ಅದು ಮೇಡ್ ಔಟ್ ಆಫ್ ಶಿಯರ್ ವಾಲ್. ಇದನ್ನ ಫುಲ್ ಇಡೀ ಬಿಲ್ಡಿಂಗ್ ಕೆಳಗಡೆಯಿಂದ ಮೇಲ್ವರೆಗೆ ಅದೇ ಮೇಸನರಿ ಇಲ್ಲ ಅಂತ ಹೇಳಿದ್ರು, ಕಂಪ್ಲೀಟ್ ಶಿಯರ್ ವಾಲ್. ಇದೊಂದು ಗೋಡೆ, ಇದೊಂದು ಶಿಯರ್ ವಾಲ್, ಅದ್ರ ನಡುವೆ ವಿಂಡೋ, ಮತ್ತೆ ಕೆಳಗಡೆ ಬೀಮ್ಗಳು. ಇಟ್ ಈಸ್ ಕನೆಕ್ಟೆಡ್ ಲೈಕ್ ದಟ್. ಹಾಗೆ ಚೆನ್ನಾಗಿ ಮಾಡಿದ್ದಾರೆ. ಇದು ಶಿಯರ್ ವಾಲ್ ಅಂತ ಹೇಳಿ ಸಿಸ್ಟಮ್ ಅಂತ ಹೇಳಿ. ಲೋಡ್ ರೆಸಿಸ್ಟಿಂಗ್ ಸಿಸ್ಟಮ್ ಅಂತ. ಯಾವಾಗ ಹೈ-ರೈಸ್ ಬಿಲ್ಡಿಂಗ್ 20 ಮಾಳಿಗೆ 30 ಮಾಳಿಗೆ 40 ಮಾಳಿಗೆ ಎಲ್ಲ ಬಿಲ್ಡಿಂಗ್ ದೊಡ್ಡದು ಬೆಳೀತಾ ಹೋಗ್ತದೆ, ಆಗ ನಾವು ಇದು ತುಂಬಾ ಇಂಪಾರ್ಟೆಂಟ್. ಯಾವುದು ಲ್ಯಾಟರಲ್ ಲೋಡ್ ಎಂಟರ್ ಆಗ್ಬಿಡುತ್ತೆ. ಅದಕ್ಕೆ ವಿಂಡ್ ಲೋಡ್ ಬರ್ತದೆ, ಮತ್ತೆ ಎಲ್ಲಿಯಾದ್ರೂ ಸಣ್ಣ ಹತ್ಬೇಕೆಲ್ಲ ಅಂದ್ರೆ ಈಗ ವೈಬ್ರೇಷನ್ ಆಗುತ್ತೆ. ವಿಂಡ್ ಲೋಡ್ಗೆ ಹೀಗೆ ವೈಬ್ರೇಷನ್ ಆಗ್ತದೆ. ಅದನ್ನೆಲ್ಲ ರೆಜಿಸ್ಟ್ ಮಾಡ್ಲಿಕ್ಕೆ ನಾವು ಈಗ ಲ್ಯಾಟರಲ್ ಸಿಸ್ಟಮ್ ಅಂತ ಹೇಳೋದು, ಲ್ಯಾಟರಲ್ ಲೋಡ್ ರೆಸಿಸ್ಟಿಂಗ್ ಸಿಸ್ಟಮ್ ಅಂತ. ಈ ಫ್ರೇಮ್ ಇದೆಯಲ್ಲ, ಇದು ಫ್ರೇಮು. ಆವಾಗಲೇ ನಾವು ಫ್ರೇಮ್ ಬಗ್ಗೆ ತುಂಬಾ ಮಾತಾಡಿದೆವು. ಅದೇ ತರ ಇದು ಕೂಡ ಫ್ರೇಮೇ. ದಿಸ್ ಇಸ್ ಆಲ್ಸೋ ಫ್ರೇಮ್. ಇದು ನಾಟ್ ಲೋಡ್ ರೆಸಿಸ್ಟಿಂಗ್ ಅಸೆಂಬ್ಲಿ ಆಫ್ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್. ಯು ಕ್ಯಾನ್ ಸೀ ದಿಸ್ ನೋ. ಇದು ನಾಟ್ ಅದು ಡಯಾಗ್ರಾಮ್, ಅದು ಪುಸ್ತಕದಿಂದ ತಗೊಂಡದ್ದು. ಇದು this photograph is taken from the site where the construction work is going on. ಅಲ್ಲಿಂದ ತಗೊಂಡದ್ದು ಇದನ್ನ. ಇದು ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಇದು ಕಾಲಮ್, ಇದು ಮತ್ತೆ ಇದು ಬೀಮು, and then slab. We can see everything here. ಇದನ್ನ therefore this is also assembly of the load resisting elements. ಇದನ್ನ ಯಾವಾಗ ನಾವು ಬೀಮು ಮತ್ತೆ ಕಾಲಮ್ ಎಲ್ಲ ಕನೆಕ್ಟ್ ಮಾಡ್ತೀವೋ ಅದನ್ನ ಲ್ಯಾಟರಲ್ ಲೋಡ್ ರೆಸಿಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಲ್ಯಾಟರಲ್ ಲೋಡ್ ರೆಸಿಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನ ಯಾವ ಅದೇ ತರ ಇದು ಹೈ-ರೈಸ್ ಬಿಲ್ಡಿಂಗ್ 20-30 ಮಾಳಿಗೆ ಅಲ್ಲ, 40-50 ಮಾಳಿಗೆ. ಈಗ ಗೊತ್ತುಂಟಲ್ಲ ಈಗ ಬಿಲ್ಡಿಂಗ್ ಎಷ್ಟು ದೊಡ್ಡದಾಗ್ತಾ ಇದೆ ಅಂತ. ಬುರ್ಜ್ ಖಲೀಫಾ ಅಂತ ಒಂದು ಉಂಟು, ಅದು 800 ಪ್ಲಸ್ ಮೀಟರ್. 800 1 ಕಿಲೋಮೀಟರ್ ಹತ್ತಿರ ಆಯ್ತು ಸುಮಾರು. ಹಾಗೆ ಎಲ್ಲಾದ್ರೂ ಹೀಗೆ ಅಡ್ಡ ಬಂದ್ರೆ ಇಲ್ಲಿಂದ ಎಲ್ಲಿವರೆಗೆ ಹೋಗ್ತದದು? ಇದನ್ನ ಅಲ್ವಾ? therefore they are sky crackers. ಆಕಾಶ ಮುಡ್ತಾ ಇದ್ದಾವೆ ಬಿಲ್ಡಿಂಗ್ಗಳು, ಅಲ್ಲಿವರೆಗೆ ನಾವು ಮುಟ್ಟಿದ್ದೀವಿ ಈಗ. ಆದ್ರಿಂದ ಲೆಟ್ ಅಸ್ ಬಿ ವೆರಿ ಕೇರ್ಫುಲ್ ಇನ್ ಡೂಯಿಂಗ್ ದಿಸ್. ಅವಾಗ ಸಿಸ್ಟಮ್ ಜಾಸ್ತಿ ಚೇಂಜ್ ಆಗ್ತವೆ. ಯಾವಾಗ ನಾವು ಈ ಬಿಲ್ಡಿಂಗ್ ಹೈಟ್ ಜಾಸ್ತಿ ಆಗ್ತೋ ಆಗ ವಿಂಡ್ ಲೋಡ್, ಗಾಳಿ ಒತ್ತಡ ಅದಕ್ಕೆ ಜಾಸ್ತಿ ಆಗುತ್ತೆ. ಗಾಳಿ ಒತ್ತಡ ಜಾಸ್ತಿ ಆಗ್ತದೆ. ಎಲ್ಲಾದ್ರೂ ಬಿರುಗಾಳಿ ಚಂಡಮಾರುತಗಳೆಲ್ಲ ಬಂದ್ರೆ ದೊಡ್ಡ ಗಾಳಿ ಬರ್ತದೆ. ಅದನ್ನೆಲ್ಲ ತಡ್ಕೊಳ್ಳುವಾಗ ನಾವು ನಮ್ಮ ಬಿಲ್ಡಿಂಗ್ ಅನ್ನ ಡಿಸೈನ್ ಮಾಡಬೇಕು. ಅದಕ್ಕೆ ಮೇನ್ ಸಪೋರ್ಟಿಂಗ್ ಏನು ಅಂತ ಹೇಳಿದ್ರೆ ಶಿಯರ್ ವಾಲ್ ಅಂತ ಹೇಳಿ. ಅದಕ್ಕೋಸ್ಕರ ಶಿಯರ್ ವಾಲ್, ಲ್ಯಾಟರಲ್ ಲೋಡ್ ರೆಸಿಸ್ಟಿಂಗ್ ಸಿಸ್ಟಮ್. ಇದನ್ನ ಲ್ಯಾಟರಲ್ ಲೋಡ್. ಯಾವಾಗ ನಮ್ಗೆ ಈಗ ವರ್ಟಿಕಲ್ ಲೋಡ್ ಅಂತ ಹೇಳಿದ್ರೆ ಗ್ರಾವಿಟಿ ಲೋಡ್ ಅಂತ ಹೇಳಿದ್ರು. ಮೇಲ್ಗಡೆಯಿಂದ ಈಗ ಲೋಡ್ ಅಪ್ ಗ್ರೌಂಡ್ ಇದೆ, ಗ್ರೌಂಡ್ ಇಸ್ ವೆರಿ ಸ್ಟ್ರಾಂಗ್, ನಥಿಂಗ್ ವಿಲ್ ಹ್ಯಾಪನ್. ಇದನ್ನ ಬಟ್ ಲ್ಯಾಟರಲ್ ಲೋಡ್ ಅಂತ ಹೇಳಿದ್ರೆ ಬಿಲ್ಡಿಂಗ್ ಹೀಗೆ ಇರುತ್ತೆ. ಈಗ ಲೋಡ್ ಅಪ್ಲೈ ಮಾಡಿದ ಕೂಡ ಲೆಕ್ಕದಿಂದ ಜಾಸ್ತಿ ಅಪ್ಲೈ ಮಾಡಿದ ಕೂಡ ಈಗ ಆಗ್ಬೋದು. ಹಾಗೆ ಆಗ್ಬಾರ್ದು. ಟು ದ ಮ್ಯಾಕ್ಸಿಮಮ್ ಲೆವೆಲ್ ವಿ ಹ್ಯಾವ್ ಟು ಬಿಲ್ಡ್. ಒಂತಾಗಿ ಇಡೀ ಭೂಮಿಯ ಉಡಿಯಾಗಿರೋದು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಟಿಲ್ ದೆನ್ ನಮ್ಗೆ ಗೊತ್ತಿರೋದನ್ನೆಲ್ಲ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಅದು ಲ್ಯಾಟರಲ್ ಲೋಡ್ ರೆಸಿಸ್ಟಿಂಗ್ ಸಿಸ್ಟಮ್ ಅಂತ ಹೇಳುತ್ತೆ. ಓಕೆನಾ? ಎಸ್ ಅಗೈನ್ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ನೋಡಿ, ಇದು ಹಳೇದು ಬಿಲ್ಡಿಂಗ್. ಇದು ಹಳೇದು ಬಿಲ್ಡಿಂಗ್ ಮೇಡ್ ಔಟ್ ಆಫ್ ಆಲ್ ಸ್ಟೋನ್ ಪಿಲ್ಲರ್ಸ್. ಸ್ಟೋನ್ ಪಿಲ್ಲರ್ಸ್, ಸ್ಟೋನ್ ಕಲ್ಲು, ಕಪ್ಪು ಕಲ್ಲಿದು. ಇಟ್ ಈಸ್ ಗ್ರಾನೈಟ್ ಸ್ಟೋನ್. ಕಂಪ ಗ್ರಾನೈಟ್ ಸ್ಟೋನ್, ಬೀಮ್ ಗ್ರಾನೈಟ್ ಸ್ಟೋನ್, ಬೀಮ್ ಗ್ರಾನೈಟ್ ಸ್ಟೋನ್, ಸ್ಲ್ಯಾಬ್ ಗ್ರಾನೈಟ್ ಸ್ಟೋನ್. ಎಲ್ಲವೂ ಕೂಡ ನೋಡಿ, ಇಲ್ಲಿ ಬೀಮ್ ಕಾಲಮ್, everything is made out of. Now today we are doing like this. ಈಗ ನಾವು ಮಾಡ್ತಾ ಇದೀವಿ ಹೀಗೆ ನೋಡಿ. ಈಗ ಇವತ್ತು ಇದು reinforced cement concrete ಸ್ಟ್ರಕ್ಚರ್, ಇದು ಗ್ರಾನೈಟ್ ಸ್ಟೋನ್ ಸ್ಟ್ರಕ್ಚರ್. ಇದು 1000 ಕಂಬದ ಬಸದಿ. ಮೂಡಿಬಿದ್ರೆ 1000 ಕಂಬದ ಬಸದಿ. ಇಲ್ಲಿ ನೋಡಿ ಗೊತ್ತಾಗ್ತದೆ ಈಗ. ಈಗ ಇದನ್ನು ಕಟ್ಟಲಿಕ್ಕೆ 100 ವರ್ಷ ಆಗಿದೆಯಾ 150 ವರ್ಷ ಆಗಿದೆಯಾ ಗೊತ್ತಿಲ್ಲ. ಈಗ ನಮ್ಗೆಲ್ಲ ಅಷ್ಟು ಪೇಷನ್ಸ್ ಇಲ್ಲ. ನಾವು 100 ವರ್ಷ ಕಾಯುವಷ್ಟು ಪೇಷನ್ಸ್ ಇಲ್ಲ. ಅದು 2-3 ತಲೆಮಾರು ಇರ್ಬೋದು. ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಎ ಹೆವಿ ವರ್ಕ್, ಹೆವಿ ಜಾಬ್.
ಮತ್ತೆ ಇದರಲ್ಲಿ ತುಂಬಾ ಯುನಿಕ್ನೆಸ್ ಇದೆ. ಏನಂತ ಹೇಳಿದ್ರೆ ಅಲ್ಲಿ ಈ ಕಂಬಗಳಿದೆ ನೋಡಿ, ಕಾಲಂಗಳು, ಎಲ್ಲಾ ಕಾಲಂಗಳು ಒಂದು ಕಾಲಮ್ ಮತ್ತೊಂದು ಕಾಲಂಗೆ ಸಮ ಇಲ್ಲ. ಎಷ್ಟು ಕಾಲಮ್ ನೋಡಿದ್ರು ಕೂಡ ಒಂದು ಕಾಲಮಿಂದ ಮತ್ತೊಂದು ಕಾಲಮ್ಗೆ ಬೇರೆನೆ ಅದು. ಅಂದ್ರೆ ಅಷ್ಟೊಂದು ಕೆತ್ತನೆ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಎಷ್ಟು ಜನ ಕೆಲಸ ಮಾಡಿರ್ಬೋದು, ಎಷ್ಟು ವರ್ಷ ಕೆಲಸ ಮಾಡಿರ್ಬೋದು, ಮತ್ತೆ ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಮಾಡುವಾಗ ಎಷ್ಟು ಸಮಯ ಬೇಕು ಅದಕ್ಕೆ. ಈಗಲಾದ್ರೆ ನಮ್ಮ ಹತ್ರ ಕೆಲವು ಮೆಷಿನ್ಸ್ ಇದಾವೆ ಕಾರ್ವಿಂಗ್ ಎಲ್ಲ ಮಾಡ್ಲಿಕ್ಕೆ, ಸ್ವಲ್ಪ ಬೇಗ ಮಾಡ್ಬೋದು. ಮತ್ತೆ ಅದಕ್ಕಿಂತ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಲ್ಲ, ಇದು ಗ್ರೌಂಡ್ ಇಂದ ತಗೊಂಡೋಗಿ ಮೇಲೆ ಇಡ್ಬೇಕಲ್ಲ, ಬೀಮ್ಗಳು ಪ್ರತಿಯೊಂದನ್ನು ಜೋಡಿಸ್ಬೇಕು ಕೊಂಡೋಗಿ ಅಲ್ಲಿಗೆ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈಗ ನಮ್ಗೆ ಇಟ್ ಇಸ್ ವೆರಿ ಸಿಂಪಲ್. ಇದನ್ನ ಈ ಬಿಲ್ಡಿಂಗ್ ಅನ್ನು ನಾವು 2 ವರ್ಷ ಮುಗಿಸ್ಬಿಡ್ತೇವೆ. ಆ ಬಿಲ್ಡಿಂಗ್ ಈಗಲೂ ಕೆಲವು ಕಡೆ ಇಂಥ ಒಂದು ಕಟ್ಟಡಗಳನ್ನ ನಿರ್ಮಾಣ ಆಗ್ತದೆ. ದೇವಸ್ಥಾನಗಳಲ್ಲಿ ಮತ್ತೆ ಕೆಲವು ಮಾನ್ಯುಮೆಂಟ್ಸ್ ಗಳಲ್ಲಿ ಇಂಥ ಕಟ್ಟಡಗಳ ನಿರ್ಮಾಣ ಆಗ್ತವೆ. ಬಟ್ ಈ ನಿರ್ಮಾಣ ಆಗ್ಲಿಕ್ಕಿದ್ರೆ ಅದು ವರ್ಷಗಟ್ಟಲೆ ತಗೊಳುತ್ತೆ. 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ವರ್ಷಗಟ್ಟಲೆ ತಗೊಳುತ್ತೆ. ಸ್ವಲ್ಪ ಟೈಮ್ ಅದಕ್ಕೆ ಜಾಸ್ತಿ ಬೇಕು. ಆದ್ರೆ ನಮ್ಮ RCC ಇದೆಯಲ್ಲ, ನಮ್ಮ ಕಾಂಪೋಸಿಟ್ ಮೆಟೀರಿಯಲ್, ಇದನ್ನ ಯೂಸ್ ಮಾಡಿದ ಕೂಡಲೇ ನಮ್ದು ಬಿಲ್ಡಿಂಗ್ ಬೇಗ ಪಾಸ್ ಆಗ್ತದೆ. ಇದು ನಾನು ರೈಟ್. ಓಕೆ ಅಲ್ವಾ? ಯಾವ್ದು ಬೆಟ್ರು? ಇದು ಬೇಕಾ ನಮ್ಗೆ ಬಿಲ್ಡಿಂಗು? ಇದು ಬೇಕಾ? ಇದು ನಾನು ಇದು ಹಿಂದಿನ ಕಾಲದಲ್ಲಿ ಮಾಡಿದ್ದಾರೆ. ಅವತ್ತಿಗೆ ಅಗತ್ಯ ಇತ್ತು, ಅವತ್ತಿಗೆ ಅಗತ್ಯ ಇರುವ ಹಾಗೆ ಮಾಡಿದ್ದಾರೆ. ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಬೇರೆ ಆಗಿದೆ, ಟೆಕ್ನಾಲಜಿ ಒಂದು ಚೇಂಜ್ ಆಗಿದೆ. ಹಾಗಾಗಿ ನಾವು ವಿಲ್ ಗೋ ಫಾರ್ ದಿಸ್. ಇದು ನಾನು ಇನ್ನೊಂದು ಇಲ್ಲಿ ಲೋಡ್ ಪಾತ್ ಅಂತ ಒಂದು ತೋರಿಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದು ಸ್ಲ್ಯಾಬ್ ಇಂದ ಬೀಮ್ಗೆ, ಬೀಮ್ ಇಂದ ಕಾಲಮ್ಗೆ, ಬೀಮ್ ಇಂದ ಕಾಲಮ್ಗೆ, ಕಾಲಮಿಂದ ಬೀಮ್ ಇಂದ ಕಾಲಮ್ಗೆ. ಇದು ನಾನು ಸ್ಲ್ಯಾಬ್ ಇಂದ ಬೀಮ್ಗೆ, ಬೀಮ್ ಇಂದ ಕಾಲಮ್ಗೆ, ಕಾಲಮಿಂದ ಫೌಂಡೇಶನ್ಗೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ನೋಡಿ, ದಿಸ್ ಇಸ್ ಕಾಲ್ಡ್ ಲೋಡ್ ಟ್ರಾನ್ಸ್ಫರ್ ಮೆಕ್ಯಾನಿಸಮ್ ಅಂತ ಹೇಳಿದ್ವಿ. ಲೋಡ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಇದನ್ನ ಯಾರು ಮಾಡೋದು? ಹೀಗೆ ಇದನ್ನ ಮಾಡಿದ್ರೆ ನಾವು ಇಂಜಿನಿಯರ್ಸ್. ಲೋಡ್ ಹೀಗೆ ನೀನು ಟ್ರಾನ್ಸ್ಫರ್ ಆಗ್ಬೇಕಂತ ನಾವು ಲೋಡ್ ಹೇಳುದು, ಹೀಗೆ ಹೋಗಂತ, ಹೀಗೆ ಟ್ರಾನ್ಸ್ಫರ್ ಮಾಡುದು. ದಟ್ ಈಸ್ ದ ಅರೇಂಜ್ಮೆಂಟ್. ಓಕೆ, ಲೋಡ್ ರೆಸಿಸ್ಟಿಂಗ್ ಅರೇಂಜ್ಮೆಂಟ್. ಇದನ್ನ ನಾವು ಅದನ್ನ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ. ಹೀಗೆ ಆಗ್ಬೇಕು. ನೀನು ಲೋಡ್ ಹೇಳುದು, ನಾವು ಲೋಡ್ ಇಷ್ಟು ಮೇಲೆ ಇಷ್ಟು ಲೋಡ್ ಬರ್ತದೆ, ಅದನ್ನ ಹೇಗೆ ಟ್ರಾನ್ಸ್ಫರ್ ಮಾಡೋದು? ದಟ್ ಈಸ್ ಡಿಸೈನ್ ಬೈ. ಈ ಲೋಡ್ ಟ್ರಾನ್ಸ್ಫರ್ ಮಾಡುವಾಗ ಎಷ್ಟು ಲೋಡ್ ಬರುತ್ತೆ ಅದ್ರ ಮೇಲೆ ಇದ್ರದ್ದು ಡೆಪ್ತ್, ಇದು ಸ್ಪ್ಯಾನ್ ಎಷ್ಟುಂಟು ಅದ್ರ ಮೇಲೆ ಇದ್ರದ್ದು ಡೆಪ್ತ್. ಇದನ್ನೆಲ್ಲ ಡಿಸೈಡ್ ಮಾಡಿದ ಯಾರು? ಎಂಜಿನಿಯರ್ಸ್. ಓಕೆನಾ? ರೈಟ್ ನೋ ದಿಸ್ ಇಸ್ ಅನದರ್ ಫೋಟೋಗ್ರಾಫ್, ಅನದರ್ ಎಕ್ಸಾಂಪಲ್. ಇದು ನಾನು ಕಾಲಮ್ಸ್ ಬೀಮ್ಸು ಹಿಂದಿನ ಕಾಲದ್ದು ಮತ್ತೆ ಈಗ ನಡೀತಾ ಇರುವಂತದ್ದು, ಇದೆರಡು ತೋರಿಸಿದೀನಿ. ಮತ್ತೆ ಈಗ ಆ ಸ್ಟ್ರಕ್ಚರಲ್ ಡಿಸೈನ್, ಅದೊಂದು ಸ್ಟ್ರಕ್ಚರಲ್ ಡಿಸೈನ್ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ರಕ್ಚರಲ್ ಡಿಸೈನ್. ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ರಕ್ಚರಲ್ ಡಿಸೈನ್ ಏನೆಲ್ಲ ಅದರಲ್ಲಿ ಸ್ಟ್ರಕ್ಚರಲ್ ಡಿಸೈನ್. ಈಗ ಸ್ಟ್ರಕ್ಚರ್ ಬಗ್ಗೆ ನಾವು ಮಾತಾಡಿದೆವು ಇಷ್ಟೊತ್ತಂಗ ಅಲ್ವಾ? ಸ್ಟ್ರಕ್ಚರ್ ಅಂದ್ರೆ ಏನು? ಅಸೆಂಬ್ಲಿ ಆಫ್ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್. ಲೋಡ್ ತಗೊಳ್ಳೋ ರಿಸೀವ್ ಮಾಡುವಂತ ಎಲಿಮೆಂಟ್ ಗಳನ್ನ ನಾವು ಒಂದಕ್ಕೊಂದು ಜೋಡಿಸಿದೀವಿ ಅಷ್ಟೇ, ಬೇರೆ ಏನ್ ಮಾಡಲಿಲ್ಲ. ಇದನ್ನ ಏನೆಲ್ಲ ಕೆಲಸ ಮಾಡಿದೆ, ಆ ಡಿಸೈನ್ ಏನ್ ಕೆಲಸ ನಮ್ಗೆ ಗೊತ್ತಿರ್ಬೇಕು, ಏನೆಲ್ಲ ಗೊತ್ತಿರ್ಬೇಕು ನಮ್ಗೆ ಆಸ್ ಎ ಇಂಜಿನಿಯರ್. ಒಬ್ಬ ಸ್ಟ್ರಕ್ಚರಲ್ ಡಿಸೈನರ್ ಆಗಿ, ಸ್ಟ್ರಕ್ಚರಲ್ ಡಿಸೈನರ್ ಅಂದ್ರೆ ಏನು? ಎಷ್ಟು ಕಾಲಮ್ ಬೇಕು, ಎಷ್ಟು ಲೋಡ್ ಬರುತ್ತೆ, ಆ ಕಾಲಮ್ ಅನ್ನು ಎಷ್ಟು ಸೈಜ್ ಹಾಕ್ಬೇಕು, ಮತ್ತೆ ಬೀಮ್ ಎಷ್ಟು ಹಾಕ್ಬೇಕು, ಸ್ಲಾಬ್ ಥಿಕ್ನೆಸ್ ಎಷ್ಟು ಹಾಕ್ಬೇಕು, ಮತ್ತೆ ಪುಟಿಂಗ್ ಎಷ್ಟು ಡಿಸೈನ್ ಮಾಡಿ, ಎಷ್ಟು ಬೇಕು, ಎಷ್ಟು ಸೈಜ್ ಬೇಕು, ಅದನ್ನ ಡಿಸೈಡ್ ಮಾಡಿ. ಇದನ್ನ ಸ್ಟ್ರಕ್ಚರಲ್ ಡಿಸೈನ್ ಅಂದ್ರೆ ವಿಷಯ ಅಷ್ಟೇ. ಓಕೆನಾ? ಅವ್ರದ್ದು ಅಬ್ಜೆಕ್ಟಿವ್ ಏನಂತ ಹೇಳಿದ್ರೆ ನೋಡಿ, ಟು ಪ್ರಿವೆಂಟ್ ಓವರ್ ಟರ್ನಿಂಗ್, ಸ್ಲೈಡಿಂಗ್ ಆರ್ ಬಕ್ಲಿಂಗ್. ಓವರ್ ಟರ್ನಿಂಗ್ ಅಂತ ಹೇಳಿದ್ರೆ ಓವರ್ ಟರ್ನಿಂಗ್ ಇದನ್ನ ಬಿದ್ದೋಗುದು ಹೀಗೆ ಟರ್ನ್ ಆಗಿ, ಮತ್ತೆ ಸ್ಲೈಡಿಂಗ್ ಸ್ಟೇಬಲ್ ಆಗಿರ್ಬೇಕು, ಜಾರ್ಕೊಂಡು ಹೋಗುವಂಥದ್ದು, ಮತ್ತೆ ಬಕ್ಲಿಂಗ್ ಲೋಡ್ ಈಗ ಅಪ್ಲೈ ಮಾಡಿದ ಕೂಡಲೇ ಮತ್ತೆ ಈಗ ಟೋಲ್ಡ್ ಆಗ್ಬಿಡ್ತದೆ. ಅದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ ಇದನ್ನೆಲ್ಲ. ಅದಕ್ಕೆ ಬೇರೆ ಪಿಕ್ಚರ್ ಎಲ್ಲ ಇದಾವೆ, ನೆಕ್ಸ್ಟ್ ಸ್ಲೈಡ್ಸ್ ಎಲ್ಲ ಇದಾವೆ. ಬಕ್ಲಿಂಗ್ ಆಫ್ ಸ್ಟ್ರಕ್ಚರ್ ಆರ್ ಪಾರ್ಟ್ಸ್ ಆಫ್ ಇಟ್. ಅದು ನಮ್ದು ಈಗ ಸ್ಟ್ರಕ್ಚರ್ ನೋಡೋದಲ್ಲ ನೀವು, ಈ ಸ್ಟ್ರಕ್ಚರ್ ಅಲ್ಲಿ ಬೀಮ್ ಆಗ್ಲಿ ಕಾಲಮ್ ಆಗ್ಲಿ ಯಾವ್ದು ಕೂಡ ಮೂವ್ ಆಗಬಾರ್ದು, ಬಕ್ಲಿಂಗ್ ಆಗಬಾರ್ದು, ಏನೂ ಆಗಬಾರ್ದು ಅದ್ರಲ್ಲಿ. ಓಕೆನಾ? ಅಂಡ್ ಸ್ಟ್ರೆಂತ್, ಎಷ್ಟು ಲೋಡ್ ಬರುತ್ತೆ ಅಷ್ಟನ್ನ ಸೇಫ್ ಆಗಿ ರೆಸಿಸ್ಟ್ ಮಾಡುವಷ್ಟು ಸೈಜ್ ಅನ್ನ ತಯಾರು ಮಾಡಬೇಕು. ಅದು ಸೇಫ್ಟಿ. ಇದನ್ನ ಇನ್ಕ್ಲೂಡಿಂಗ್ ಎನ್ವಿರಾನ್ಮೆಂಟಲ್ ಲೋಡ್ಸ್. ಎನ್ವಿರಾನ್ಮೆಂಟಲ್ ಲೋಡ್ಸ್ ಅಂದ್ರೆ ಅದು ಅರ್ಥಕ್ವೇಕ್ ಇರ್ಬೋದು, ದೊಡ್ಡ ಗಾಳಿ ಇರ್ಬೋದು, ಇದನ್ನ ವಿಂಡ್ ಲೋಡ್ ಇರ್ಬೋದು, ಅರ್ಥಕ್ವೇಕ್ ಇರ್ಬೋದು, ಅಥವಾ ಇನ್ಯಾವುದಾದ್ರು ಕೆಮಿಕಲ್ ಅಟ್ಯಾಕ್ ಇರ್ಬೋದು, ಅಥವಾ ಇನ್ಯಾವುದಾದ್ರು ಸಬಟೇಜ್ ಇರ್ಬೋದು, ಯಾರಾದ್ರೂ ಬಂದು ಹೊಡಿಬಹುದು ಅದಕ್ಕೆ. ಇದನ್ನ ವಿಮಾನ ಅದು ಇದೆಲ್ಲ ಅಂತದೆಲ್ಲ ಆಗ್ಬೋದು. ಅದನ್ನು ಕೂಡ
ಸ್ವಲ್ಪ ಮಟ್ಟಿಗೆ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗುವಾಗ ನಾವು ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಇದನ್ನ ಅಂಡ್ ಆಲ್ಸೋ ಫೈರ್ ರೆಸಿಸ್ಟೆನ್ಸ್ ಇದನ್ನ ಮತ್ತೆ ಅದರದ್ದು ಇಂಟೆಗ್ರಿಟಿನ ಕೂಡ ನಾವು ಕಾಪಾಡಬೇಕು. ಮತ್ತೆ ಸರ್ವಿಸಬಿಲಿಟಿ, satisfactory performance under service load conditions, providing adequate stiffness and deflections, crackwaves, vibrations. ನೀವು ಕೆಲವು ಬಿಲ್ಡಿಂಗ್ ಗಳಿಗೆ ಹೋಗಿ ನೀವು ಮೇಲ್ಗಡೆ ನಿಂತ ಕೂಡಲೇ ವೈಬ್ರೇಷನ್ ಆಗುತ್ತೆ. ಒಮ್ಮೆ ನೀವು ಹೆಜ್ಜೆ ಇಟ್ಟು ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ವೈಬ್ರೇಷನ್ ಆಗುತ್ತೆ. ಕೆಲವು ಕಡೆ ಕ್ರ್ಯಾಕ್ಸ್ ಕಾಣ್ತದೆ, ನಥಿಂಗ್ ವರಿ ಅಬೌಟ್ ದಟ್ ಸ್ಮಾಲ್ ಕ್ರ್ಯಾಕ್ಸ್. ನಮ್ದು RCC ಡಿಸೈನ್ ಇದೆಯಲ್ಲ, ಇದನ್ನ ಕ್ರ್ಯಾಕ್ಡ್ ಸೆಕ್ಷನ್ ಥಿಯರಿ ಅಂತ ಹೇಳೋದು ನಾವು. ಯಾಕಂತ ಹೇಳಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೊಡ್ಯೂಸ್ ದ ಕ್ರ್ಯಾಕ್ ಆಗದೆ ಇರುವಂತ ಕಾಂಕ್ರೀಟ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಮೈನರ್ ಕ್ರ್ಯಾಕ್, ಏರ್ ಕ್ರ್ಯಾಕ್ ಎಲ್ಲ ಇರ್ತದೆ. ಬಿಲ್ಡಿಂಗ್ ಅಲ್ಲಿ ಒಂದು ಸಣ್ಣ ಕ್ರ್ಯಾಕ್ಸ್ ಎಲ್ಲ ಬಂದ್ರೆ ನಥಿಂಗ್ ವರಿ ಅಬೌಟ್ ಇಟ್. ಇದನ್ನ ದಟ್ ಕ್ಯಾನ್ ಬಿ ರೆಕ್ಟಿಫೈಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. 2 ಸಾರಿ ಆಗುತ್ತೆ, 3 ಸಾರಿ ಆಗುತ್ತೆ, 4 ಸಾರಿ ಆಗ್ತದೆ, 10 ಸಾರಿ ಆಗುತ್ತೆ, ಬಟ್ ಬೀಳುದಿಲ್ಲ. ಇದನ್ನ ಬೀಳದೆ ಇರೋ ನಮ್ಮ ಸ್ಟ್ರಕ್ಚರ್ ಕಂಫರ್ಟಬಲ್, ವಿ ಆರ್ ಸೇಫ್. ಇದನ್ನ ನಥಿಂಗ್ ವರಿ ಅಬೌಟ್ ಇಟ್. ಯಾಕಂತ ಹೇಳಿದ್ರೆ ಕ್ರ್ಯಾಕ್ ಇಟ್ ಈಸ್ ಬೌಂಡ್ ಟು ಕ್ರ್ಯಾಕ್. ಆ ಥಿಯರಿಗೆ ಹೇಳಿದ್ರೆ ನಾವು ಕ್ರ್ಯಾಕ್ ಸೆಕ್ಷನ್ ಥಿಯರಿ ಅಂತ ಹೇಳುದು. ಅದರಿಂದ ನಥಿಂಗ್ ವರಿ. ಸ್ಟಿಫ್ನೆಸ್ ಇರಬೇಕು, ಡಿಫ್ಲೆಕ್ಷನ್ ಲಿಮಿಟ್ಸ್ ಅಲ್ಲಿ ಇರಬೇಕು, ಮತ್ತೆ ಕ್ರ್ಯಾಕ್ ಬಿಡಿಸ್ಕೊಳ್ಳೋದು ಕಮ್ಮಿ ಇರಬೇಕು. ಅದು ದೊಡ್ಡ ದೊಡ್ಡ ಕ್ರ್ಯಾಕ್ ಆಗ್ತಾ ಹೋದ್ರೆ, ದಿನ ವೈಡರ್ ಆಗ್ತಾ ಹೋದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ನೋಡ್ತೀವಿ ನಾವು ಬಿಲ್ಡಿಂಗ್ ಆದ ನಂತರ ನೋಡ್ತೀವಿ ಎಲ್ಲೇ ಒಂದು ಮೂಲೆಯಲ್ಲಿ 1 ಮಿಲಿಮೀಟರ್ ಕ್ರ್ಯಾಕ್ ಕಾಣ್ತದೆ, ಒಂದು 0.5 ಮಿಲಿಮೀಟರ್ 0.1 ಮಿಲಿಮೀಟರ್ ಬೆಳೆದು ಕ್ರ್ಯಾಕ್ ಕಾಣ್ತದೆ. ಇನ್ನೊಂದು ತಿಂಗಳು ಬಿಟ್ಟು ನೋಡ್ಬೇಕು, ಅದೆಲ್ಲ 3 ಮಿಲಿಮೀಟರ್ ಆಗಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಇನ್ನೊಂದು ತಿಂಗಳು ಬಿಟ್ಟು ನೋಡ್ಬೇಕು, 6 ಮಿಲಿಮೀಟರ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ಬೇಕು. ದಟ್ ಈಸ್ ದೇರ್ಫೋರ್. ಮತ್ತೆ ವೈಬ್ರೇಷನ್ ಆಗಬಾರ್ದು, ಅಕ್ಸೆಪ್ಟಬಲ್ ಲಿಮಿಟ್ಸ್ ಅಲ್ಲಿ ಇರ್ಬೇಕೆಲ್ಲ, ಅಕ್ಸೆಪ್ಟ್ ಮಾಡೋದು. ಈಗ ಹೇಳ್ದಲ್ಲ ಕ್ರ್ಯಾಕ್ ಓಪನಿಂಗ್ ವೈಬ್ರೇಷನ್ ಇಂಥವನ್ನೆಲ್ಲ. ದ ಅನದರ್ ಥಿಂಗ್ ಈಸ್ ಎಕಾನಮಿ. ಇದನ್ನ ವೈಬ್ರೇಷನ್ ಆಗುತ್ತೆ ಅಂತ ದಪ್ಪ ಮಾಡುದು, ಇದನ್ನ ಕ್ರ್ಯಾಕ್ ಆಗುತ್ತೆ ಅಂತ ಸುಮ್ಮನೆ ಕಾಂಕ್ರೀಟ್ ಸುರಿಯುದು, ಲೆಕ್ಕಕ್ಕಿಂತ ಜಾಸ್ತಿ ಸ್ಟೀಲ್ ಹಾಕುದು, ಇಂಥದನ್ನೆಲ್ಲ ಮಾಡಬಾರ್ದು. ಮತ್ತೆ ಆಲ್ಸೋ ದ ಬ್ಯೂಟಿ. ಇದನ್ನ ಅದಕ್ಕೆ ಒಂದು ಸ್ಟ್ರಕ್ಚರ್ ನೋಡುವಾಗ ಅದಕ್ಕೊಂದು ಎಲಿಗೆನ್ಸ್ ಇರ್ತದೆ. ಆ ಎಲಿಗೆನ್ಸ್ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ. ಓಕೆನಾ? Now let me continue in the next class, that is day after tomorrow, that is Thursday 1 o'clock. Till then, thank you very much. ಎಲ್ಲರಿಗೆ ನಮಸ್ಕಾರಗಳು ಇನ್ನೊಂದ್ಸಾರಿ. Thank you so much. Thank you.